वेदान्ताचार्यवर्यो मे सनिधत्तां सदा वृद्धि सन्तश्रीरङ्गपृथ्वीश चरणत्राणशेखराग जयन्ति भुवनत्राण पदपङ्कजरेणवग भरताय परं नमोऽस्तु तस्मै प्रथमोदाहरणाय भक्तिभाजां यदुपग्नमशेषतपृथिव्यां प्रतितो राघवपादुकाप्रभावः। अस्मद्गुरुभ्यो नमः, अस्मत्सर्वगुरुभ्यो नमः. ಎಲ್ಲರಿಗೂ ನಮಸ್ಕಾರ. ಪಾದುಕಾ ಸಹಸ್ರ ಸ್ವಾಮಿ ದೇಶಿಕರ ಸುಂದರವಾದ ಒಂದು ದೊಡ್ಡ ಕಾವ್ಯ. ಪರಮಾತ್ಮನ ಪಾದಾರವಿಂದವನ್ನು ರಕ್ಷಣೆ ಮಾಡುವಂತಹ ಪಾದುಕೆಯನ್ನು ವಿಷಯವನ್ನಾಗಿ ಮಾಡಿ ಆ ಪಾದುಕೆಯಲ್ಲಿ ಇರುವಂತಹ ಮಣಿಗಳು, ರತ್ನಗಳು, ಮುತ್ತುಗಳು, ಅದರ ಕಾಂತಿಯನ್ನು ಒಂದೊಂದು ಅಧ್ಯಾಯದಲ್ಲೂ ವಿಷಯವಾಗಿ ತಗೊಂಡಿದ್ದಾರೆ. 32 ಪದ್ಧತಿ, 32 ವಿದ್ಯೆಗೆ ಸಮಾನ. ಭಕ್ತಿ ಮಾರ್ಗದಲ್ಲಿ 32 ವಿದ್ಯೆಯನ್ನು ಹೇಳುತ್ತೆ. ರಹಸ್ಯತ್ರಯ ಸಾರದಲ್ಲಿ 32 ಮತ್ತು ಇವರ ಈ ಪಾದುಕಾ ಸಹಸ್ರದಲ್ಲಿ 32 ಪದ್ಧತಿ. ಅದರಲ್ಲಿ 32 ರಹಸ್ಯತ್ರಯ ಸಾರದಲ್ಲಿ ಅಧಿಕಾರ, ಇದರಲ್ಲಿ ಪದ್ಧತಿ. ಈಗ 19ನೇ ಅಧ್ಯಾಯದಲ್ಲಿ ಮರಕತ ಮಣಿಯನ್ನು ವಿಷಯವಾಗಿ ತಗೊಂಡು, ಮರಕತ ಅಂದರೆ ಪಚ್ಚೆ ರತ್ನಗಳು. ಅದು ಆ ಶಠಾರಿನಲ್ಲಿ ಕೆಳಗಿಂದ ಮೇಲ್ವರೆಗೂ ಲೈನಿಗೆ ಕ್ರಮವಾಗಿ ಅದನ್ನು ಹುದುಗಿಸಿ ಅಲಂಕಾರ ಮಾಡಿದ್ದಾರೆ ಪಾದಕ್ಕೆ. ಅದರ ಮೇಲೆ ಪರಮಾತ್ಮನ ಪಾದ. ಆ ಥರ ನಮಗೆ ಶಠಾರಿ ಸ್ವಾಮಿ ನಮ್ಮ ಆಳ್ವಾರವರು ಆ ರೂಪದಲ್ಲಿ ನಮಗೆಲ್ಲರಿಗೂ ಅನುಗ್ರಹ ಮಾಡೋಕ್ಕೆ, ಪರಮಾತ್ಮನನ್ನು ನಮಗೂ ಪರಮಾತ್ಮನಿಗೂ ಒಂದು ಸಂಬಂಧವನ್ನು ಉಂಟು ಮಾಡೋಕ್ಕೋಸ್ಕರವಾಗಿ ಸ್ವಾಮಿ ನಮ್ಮಾಳ್ವಾರ ಆ ರೀತಿಯಾದ ಒಂದು ಅವತಾರವನ್ನು ಮಾಡಿದ್ದಾರೆ. ಅದೇ ಪಾದುಕಾದೇವಿ. ಪಾದುಕಾದೇವಿ ಬೇರೆ ಅಲ್ಲ, ನಮ್ಮಾಳ್ವಾರ ಬೇರೆ ಅಲ್ಲ, ಶೇಷ ಬೇರೆ ಅಲ್ಲ, ಆದಿಶೇಷ ಗರುಡ ಬೇರೆ ಅಲ್ಲ, ಅವರಿಬ್ಬರೇನೆ ಪಾದುಕೆಗಳು ಅಂತ ಸ್ತೋತ್ರ ಮಾಡಿದ್ದಾರೆ ಎಲ್ಲರೂ ಪೂರ್ವಾಚಾರ್ಯರುಗಳು. ಹಾಗೆಯೇ ಇದು ಮರಕತ, ಅದರಲ್ಲಿರುವಂಥ ಮರಕದ ಮಣಿಗಳು, ರತ್ನಗಳು. ಆ ರತ್ನಗಳ ಕಾಂತಿ ಹಸಿರು ಬಣ್ಣವನ್ನು ಕೊಡುತ್ತೆ, ವರ್ಣವನ್ನು. ಆ ಹಸಿರು ಬಣ್ಣ ಏನೇನು ತೋರಿಸುತ್ತೆ ಅನ್ನೋದನ್ನು ನಾವು ಇದರಲ್ಲಿ 20 ಶ್ಲೋಕಗಳಲ್ಲಿ ಅವರು ಅದನ್ನು ಅನುಭವಿಸಿದ್ದಾರೆ. ನಾವು ನೋಡೋಣ ಏನು ಹೇಳ್ತಾರೆ ಅಂತ. ಪೂರ್ವಾಚಾರ್ಯರ ವ್ಯಾಖ್ಯಾನ ಇಲ್ಲದೆ ನಮಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಸ್ವಾಮಿ ದೇಶಿಕರ ಕಲ್ಪನೆ ಅಗಾಧವಾದದ್ದು. ಅವರು ಈ ಪ್ರಪಂಚದಲ್ಲೇ ಇರೋದಿಲ್ಲ. ಅವರ ಸ್ತೋತ್ರವನ್ನು ಆರಂಭ ಮಾಡಿದಾಗ ಭಗವಂತನ ಸ್ತೋತ್ರವನ್ನು ಅವರು ಯಾವ ಪ್ರಪಂಚದಲ್ಲಿ ಅವರು ಮುಳುಗಿರ್ತಾರೆ ಅನ್ನೋದನ್ನು ನಾವು ಒಂದು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇದೆ ಅವರ ವರ್ಣನೆ, ಅನುಭವ. ಇದರಲ್ಲಿ ಹೇಳ್ತಾರೆ, ವಂದೇ ಗಾರುತ್ಮತಿ ನೃತ್ಯ ಮಣಿಸ್ತೋಮೈಶ್ಚ ಪಾದುಕೆ ಯಯಾ ನಿತ್ಯಂ ತುಳಸಿಯೇವ ಹರಿತತ್ವಂ. ತುಳಸಿಯ ಹರಿ ಒಂದೇ ತಾನು, ಅಂದರೆ ಪಚ್ಚೆ. ಪಾದುಕೆ ನಿತ್ಯ ಸೂರ್ಯಗಳಲ್ಲಿ ಒಬ್ಬನಾಗಿ ಸದಾ ಭಗವಂತನ ಸೇವೆಯಲ್ಲೇ ಇರುವಂತಹ ನಿತ್ಯ ಸೂರಿ ಇಲ್ವಾ? ಆ ನಿತ್ಯ ಸೇವೆಯಲ್ಲಿ ಇರುವಂಥವನು ಗರುಡ, ಆದಿಶೇಷ, ವಿಶ್ವಕ್ಸೇನ ಇವರೆಲ್ಲ. ಸೊ ಆ ವಿಶ್ವಕ್ಸೇನರ ಅವತಾರವೇ ಸ್ವಾಮಿ ನಮ್ಮಾಳ್ವಾರ. ಈಗ ಪಾದುಕಾದೇವಿನೂ ಅದೇ ವ್ಯಾಪಾರವನ್ನು ಮಾಡ್ತಾಳೆ. ಅವರು ಹೇಗೆ ಪಾರಿಷದರಾಗಿ ಭಗವಂತನನ್ನು ನಿತ್ಯ ರಕ್ಷಣೆ ಮಾಡ್ತಾ ಇದ್ದಾರೋ, ಆ ಸರ್ವರಕ್ಷಕ ಅವನು. ಆದರೆ ನಾವೆಲ್ಲ ಏನು ಅನ್ಕೋತೀವಿ? ನಾವೇ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇರೋದು, ನಾನೇ ನನ್ನ ಮಗುನ ರಕ್ಷಣೆ, ನಾನೇ ಅದಕ್ಕೆ ಕಾರಣ. ನೋಡಿ, ನಾನೇ ಕಾರಣ ಅನ್ಕೋತೀವಿ, ನಾನೇ ರಕ್ಷಣೆ ಮಾಡೋದು ಅಂದ್ಕೊಳ್ತೀವಿ, ನಾನೇ ಎಲ್ಲವನ್ನು ಮಾಡ್ತೀನಿ ಅಂತೀವಿ. ಎಲ್ಲ ನಾವು ಆರೋಪ ಮಾಡ್ಕೊಳ್ತೀವಿ. ನಮಗೆ ಸ್ವಾತಂತ್ರ್ಯ ಇಲ್ಲದಿದ್ದರೂ, ಪರತಂತ್ರರಾದರೂ ಸ್ವಾತಂತ್ರ್ಯ ಆರೋಪ ಮಾಡ್ಕೊಳ್ತೀವಿ. ಅವರೆಲ್ಲ ಮಾಡ್ಕೊಳ್ಳಲ್ವಾ? ಅವರೇ ತಾನೇ ತೋರಿಸಿಕೊಟ್ಟಿರೋದು ಆದಿಶೇಷ, ಆದಿ ಮೊದಲಾಗಿ. ಅದರಿಂದ ಸದಾ ಭಗವಂತನ ಸೇವೆಯಲ್ಲಿರುವಂಥವರು ಯಾವಾಗಲೂ ಪಾದುಕಾದೇವಿ ಅವರಂತೇನೆ ತನ್ನ ಮೇಲೆ ಪರಮಾತ್ಮನನ್ನು ಕೂರಿಸಿಕೊಂಡು ಆರೋಹಣ ಮಾಡಿಸಿಕೊಂಡು ವಾಹನವಾಗಿ ಹೋಗ್ತಾರೆ. ವಾಹನ ಪಾದುಕಾದೇವಿಯೇ ಒಂದು ವಾಹನ ಪರಮಾತ್ಮ. ಅದರಿಂದ ಇದರಲ್ಲಿ ಆ ಪಾದುಕೆಯನ್ನು ಗರುಡ ಪಚ್ಚೆ ಅಂತ ಕರೆದಿದ್ದಾರೆ. ಇದರಲ್ಲಿ ಗಾರುತ್ಮತೀಂ ನೃತ್ಯ, ಗಾರುತ್ಮತೀಂ ಅಂತ ಹಾಕಿದ್ದಾರೆ. ಗರುಡನ ಪಚ್ಚೆ ಅಂತೆ. ಆ ಗರುಡ ಯಾವ ರೀತಿ ತನ್ನ ಕೈಂಕರ್ಯವನ್ನು ಮಾಡ್ತಾ ಇರ್ತಾನೋ ಆ ಕೈಂಕರ್ಯವನ್ನು ನೀನು ಮಾಡ್ತೀಯಾ. ಅವನು ವಾಹನವಾಗಿದ್ದಾನೆ, ನೀನು ವಾಹನ. ವಂದೇ ಅಂತಹ ನಿನಗೆ ನಮಸ್ಕಾರ.
ಗರುಡನ ಪಚ್ಚೆಗಳಿರೋದು ಪಾದುಕೆಯಲ್ಲಿ. ಉತ್ಸವ ಕಾಲದಲ್ಲಿ ಬೀದಿಯಲ್ಲಿ ಬಿಜಮಾಡಿಸಿಕೊಂಡು ಬರ್ತಾಳೋ ಇಲ್ವೋ, ಗರುಡನೂ ಬರ್ತಾನೆ, ಪಾದುಕೆನೂ ಹಾಕೊಂಡು ಬರ್ತಾನೆ, ಎರಡೂ ಇದೆ. ಬರೀ ಪಾದುಕೆ ಬರೋದು ಬರೀ ಇದನ್ನು ತೊಗೊಂಡು ಬಂದಾಗ ಕೈಯಲ್ಲಿ ಏನು ಮಾಡ್ಕೊಂಡು ಬರ್ತಾರೆ ಇದರಲ್ಲಿ, ಇಲ್ಲಾಂದರೆ ಆ ಟ್ರಿಚಿ ಅಂತ ತಿರುಚಿ ಅಂತ ಕರೀತಾರೆ, ಅದರಲ್ಲಿ ಸುಮ್ಮನೆ ಹಿಂಗಿರತ್ತೆ ಎರಡು, ಅದ್ರ ಮೇಲೆ ಭಗವಂತನನ್ನು ಎಲ್ಲಿ ಮಾಡಿಕೊಂಡು ಬರ್ತಾರೆ. ಇದೆಲ್ಲ ಮಾಡಬೇಕಾದ್ರೆ ಅವ್ರು ಮಾತ್ರ ಇರೋದು. ಸೊ ಅವಾಗ ವಾಹನ ಯಾವುದು? ಪಾದುಕಾದೇವಿ ಯಾವಾಗಲೂ ವಾಹನ, ಬರಬೇಕಾದ್ರೆಲ್ಲ ಇದ್ದೇ ಇರಬೇಕು. ಅದರಿಂದ ದೇವಾಲಯಕ್ಕೆ ವಾಪಸ್ ಬರ್ತಾಳೆ, ಜನರಿಗೆಲ್ಲ ದರ್ಶನ ಮಾಡಿಸಿ ಕರ್ಕೊಂಡು ಬರ್ತಾಳೆ. ಸಂದರ್ಶನ ಮಾಡುವಂಥ ಕೆಲಸ ಮಾಡ್ತಾಳೆ ಪಾದುಕಾದೇವಿ. ಜನಗಳಿಗೆ ಎಲ್ಲರೂ ತಾಪತ್ರಯದಲ್ಲಿ ಮುಳುಗಿ ಕಷ್ಟಪಡ್ತಾ ಇರುವಂತಹ ಈ ಜನ ರಕ್ಷಣೆಗೋಸ್ಕರವಾಗೇ ಪಾದುಕಾದೇವಿ ಪರಮಾತ್ಮ ಪಾಪ ಇವಳಿಗಂತೂ ತುಂಬ ಆಸೆ ಹೊರಗಡೆ ಬರೋದಕ್ಕೆ. ಅದಕ್ಕೆ ಪರಮಾತ್ಮನನ್ನು ಕರ್ಕೊಂಡು ಬರ್ತಾನೆ ಇರ್ತಾನೆ. ಅಂದರೆ ಪರಮಾತ್ಮನಿಗಿಂತ ಪಾದುಕಾದೇವಿಗೆ ಕಾರುಣ್ಯ, ದಯೆ, ವಾತ್ಸಲ್ಯ ಜಾಸ್ತಿ ಅಂತ ಸ್ತೋತ್ರ ಮಾಡಿದ್ದಾರೆ. ದೇವರು ಗರುಡನ ಮೇಲೆ ಬರ್ತಾನೆ ಅಂತ ಇಟ್ಕೊಳ್ಳಿ, ಈ ವಾಹನ ಮರೆತು ಬಿಡಿ, ಗರುಡನ ಮೇಲೆ ಬರ್ತಾ ಇರ್ತಾನೆ ಆಕಾಶದಲ್ಲಿ ಹಾರಿಕೊಂಡು. ಆಗ ನಮ್ಮಂಥವರಿಗೆ ಸೇವೆ ಕಷ್ಟ, ನಮಗೆ ಕಾಣಿಸೋದೇ ಇಲ್ಲ. ಪರಮಾತ್ಮ ಇಲ್ಲಿ ಬಂದಿದ್ರು ನಮ್ಮ ಕಣ್ಣಿಗೆ ಕಾಣಿಸೋದೇ, ಅದು ಸ್ಪೆಷಲ್ ಕಣ್ಣು ಕೊಡಬೇಕು ಪರಮಾತ್ಮ. ಸಂಜಯನಿಗೆ ಕೊಟ್ಟಂತೆ ದಿವ್ಯ ಚಕ್ಷುಸ್ ಕೊಟ್ಟರೆ ಮಾತ್ರ ದರ್ಶನವಾಗುತ್ತೆ. ಆ ದಿವ್ಯ ಚಕ್ಷುಸ್ ಬೇರೆ ಏನೂ ಅಲ್ಲ, ದಿವ್ಯ ಜ್ಞಾನ. ಜ್ಞಾನ ಮೂಲಕವೇ ಇಲ್ಲದಿದ್ದರೆ ನಮಗೆ ಅರ್ಥ ಆಗಬೇಕು ಅಂದರೆ ಶಾಸ್ತ್ರ ಪ್ರಮಾಣ, ಆದರೆ ನಮಗೆ ಪ್ರತ್ಯಕ್ಷ ಪ್ರಮಾಣವಾಗಬೇಕು ಅಂತಂದರೆ ಅದು ಒಬ್ಬೊಬ್ಬರಿಗೆ ತಮಗೆ ಮಾತ್ರ ವ್ಯಕ್ತಿತ್ವ. ಈಗ ಒಬ್ಬ ಭಕ್ತನಿಗೆ ಪರಮಾತ್ಮ ದರ್ಶನ ಕೊಟ್ಟರೆ ಪಕ್ಕದಲ್ಲಿರೋರಿಗೆ ಕಾಣಿಸತ್ತೆ ಅನ್ನೋದಿಲ್ಲ. ಅವ್ರು ನೋಡ್ತಾ ಇರ್ತಾರೆ, ಅವರಿಗೆ ದಿವ್ಯ ಚಕ್ಷುಸ್ ಕೊಟ್ಟಿರ್ತಾರೆ, ಇವ್ರಿಗೆ ಕಾಣಿಸಲ್ಲ. ಆದರೆ ಮನಸ್ಸೊಳಗಿನ ಪರಮಾತ್ಮನೂ ಅದೇ ಥರ. ಮನದಲ್ಲಿರುವಂಥ ಪರಮಾತ್ಮನನ್ನು ನಾವು ಕಾಣಬೇಕಾದ್ರೆ ಪರಮಾತ್ಮನ ಅನುಗ್ರಹ ಬೇಕು, ಆಚಾರ್ಯ ಕಟಾಕ್ಷ ಬೇಕು, ಆಚಾರ್ಯರ ಸಂಪೂರ್ಣ ಅನುಗ್ರಹ ಇದ್ದರೆ ಮಾತ್ರ ಆ ಜ್ಞಾನ ಚಕ್ಷುಸ್ ಓಪನ್ ಆಗುತ್ತೆ, ಇಲ್ಲಾಂದರೆ ಅದು. ಅದರಿಂದ ಇದರಲ್ಲಿ ಪಾದುಕೆ ಮೇಲೇರಿ ಬಂದಾಗ ಸುಲಭವಾಗಿ ಸುಖವಾಗಿ ಚೆನ್ನಾಗಿ ದರ್ಶನ ನಮಗೆ ಆಗುತ್ತೆ. ಈ ವಾಹನದಲ್ಲಿ ಬಂದಾಗ ಗರುಡನ ಕೈ ಮೇಲೆ 2 ಪಾದವನ್ನು ಇಟ್ಟಿರ್ತಾರೆ, ಆವಾಗ ಪಾದುಕೆಯೂ ಇರುತ್ತೆ, ಗರುಡನ ಕೈ ಮೇಲೆ ಇರುತ್ತೆ. ಗರುಡನ ದರ್ಶನ, ಪಾದುಕೆ ದರ್ಶನ, ಭಗವಂತನ ದರ್ಶನ ಎಲ್ಲವೂ ಆಗುತ್ತೆ. ಗರುಡ ವಾಹನ ಅಂದ್ರೇ ಅಷ್ಟು ಪರಮಾನಂದ. ಎಲ್ಲರಿಗೂ ಎಷ್ಟು ಜನ ಸೇರ್ತಾರೆ, ಲಕ್ಷೋಪಲಕ್ಷ ಜನಗಳು ಸೇರಿ ಗರುಡ ಸೇವೆಯನ್ನು ಮಾಡ್ತಾರೆ ಎಲ್ಲ ದಿವ್ಯ ಕ್ಷೇತ್ರದಲ್ಲೂ. ಅದರಿಂದ ತುಂಬ ಪರಿಶುದ್ಧವಾಗಿ ಭಕ್ತರ ಮೇಲೆ ಎಲ್ಲ ದೋಷಗಳನ್ನು ನಿವಾರಿಸು ಅಂತ ಸುಖವನ್ನು ಕೊಡು, ಅದಕ್ಕೋಸ್ಕರ ನೀನು ಬರ್ತಾ ಇದೀಯಾ ಅಂತ ಕೇಳಿಕೊಂಡು ಗರುತ್ಮಾನ್ ಪರಮಾತ್ಮನನ್ನು ಕರ್ಕೊಂಡು ಬರ್ತಾನೆ. ಗರುಡ ಅಂದ್ರೇ ವೇದ. ಅವ್ರು ಹೇಳ್ತಾರೆ ತ್ರಿವೇದಿ ಸರ್ವಯೋಗ್ಯತ. ತ್ರಿವೇದ ಅಂದರೆ ಎಲ್ಲ ವೇದಗಳು, ವೇದಾತ್ಮ ವಿಹಗೇಶ್ವರ, ವೇದದ ಆತ್ಮದಂತೆ. ಅದರಿಂದ ನಮ್ಮಾಳ್ವಾರು ವೇದಗಳಂತೆ ಇರುವಂಥ ತಮಿಳು ದಿವ್ಯ ಪ್ರಬಂಧವನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ. ಪರಮಾತ್ಮನ ಎಲ್ಲ ಕಲ್ಯಾಣ ಗುಣಗಳನ್ನು ಸ್ವರೂಪ ರೂಪ ಗುಣ ವಿಭವ ಐಶ್ವರ್ಯ ಎಲ್ಲವನ್ನೂ ವರ್ಣನೆ ಮಾಡಿ ಪರಮಾತ್ಮ ಇದಮಿತ್ತಮತ್ತ ತೋರಿಸ್ತಾರೆ, ವೇದ ತೋರಿಸೋದಿಲ್ಲ. ಆಳ್ವಾರವರ ಸೂಕ್ತಿಗಳು ಅಷ್ಟು ವಿಶೇಷವಾದದ್ದು. ಪರಮಾತ್ಮನನ್ನು ತೋರಿಸಿ ಅನುಭವಿಸಿ ಇವಾಗ ನಾನು ಹೇಳಿದೆ ಒಬ್ಬರಿಗೆ ಮಾತ್ರ ಕಾಣಿಸ್ತಾನೆ, ಪಕ್ಕದಲ್ಲಿರೋರಿಗೆ ಕಾಣಿಸಲ್ಲ, ಯಾರಿಗೆ ಕೊಡ್ತಾನೋ ಅಂತ. ಆದರೆ ನಮ್ಮ ಆಳ್ವಾರ ಸ್ವಾಮಿ ಆಳ್ವಾರವರಿಗೆ ಪರಮಾತ್ಮ ದರ್ಶನ ಕೊಟ್ಟು ಬೇರೆಯವರಿಗೂ ದರ್ಶನ ಮಾಡುವಂತೆ ಅದನ್ನು ವಿವರಣೆ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಆ ಸಾಹಿತ್ಯದಲ್ಲಿ ನೋಡಿ, ದಿವ್ಯ ಪ್ರಬಂಧದಲ್ಲಿ ಒಂದೊಂದು ಪಾಶುರವು ಪರಮಾತ್ಮನ ವಿಷಯವೇ, ಅದನ್ನು ತೋರಿಸ್ತಾರೆ, ಅದನ್ನು ಕೊಡ್ತಾರೆ. ಆ ಪರಮ ಪುರುಷರನ್ನು ನಾವು ಸಾಮಾನ್ಯವಾಗಿರುವಂಥವರು ಜನಗಳು ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ. ವೇದಗಳಲ್ಲಿ ರತ್ನಗಳಂತೆ ಹುದುಗಿರುವಂಥ ಭಗವತ್ ತತ್ವವನ್ನು ಅದೇ ವೇದಾಂತ ಪ್ರಕಾಶವನ್ನು ಬೀರುತ್ತೋ ಆ ರೀತಿ ಆ ಪ್ರಕಾಶ ತೋರಿಸುವಂತೆ ಪರಮಾತ್ಮನನ್ನು ನಮಗೆ ಉಪದೇಶ ಮಾಡಿ ಪ್ರಕಾಶ ಮಾಡಿದ್ದಾರೆ ಅಂತಹ ದಿವ್ಯ ಪ್ರಬಂಧ. ಅದರಿಂದ ಪಾದುಕಾದೇವಿ ಬೇರೆ ಅಲ್ಲ, ಸ್ವಾಮಿ ನಮ್ಮಾಳ್ವಾರವರ ಸೂಕ್ತಿ ಬೇರೆ ಅಲ್ಲ, ಅವರೇ ಅದು ಅಂತ. ಇದರಲ್ಲಿ
ಯಯಾ ನಿತ್ಯಂ ತುಳಸ್ಯೇವ ಹರಿತತ್ವ ಪ್ರಕಾಶ. ಈಗ ತುಳಸಿ ಪರಮಾತ್ಮನ ಪಾದಾರವಿಂದದಲ್ಲಿ ಅರ್ಚನೆ ಮಾಡಿದಾಗ ಅದು ನಮಗೆ ಕಾಣಿಸ್ಬೇಕು ಅಂತಂದರೆ ಏನು ಮಾಡಿ ಪರಮಾತ್ಮ ಹತ್ರ ಬರಬೇಕಲ್ಲ, ಅವನನ್ನು ಕರ್ಕೊಂಡು ಬರೋಳು ಯಾರು? ಪಾದುಕಾದೇವಿ. ಆ ಪಾದುಕೆಯಲ್ಲಿ ಎಲ್ಲ ತುಳಸಿನೂ ಇರುತ್ತೆ. ಆ ತುಳಸಿಯಂತೆ ಹೇಗೆ ತೋರಿಸುತ್ತೋ ಅದೇ ರೀತಿ ಆ ಪಾದುಕಾದೇವಿಯ ಏನಮ್ಮ ಪಾದುಕಾದೇವಿ ಪ್ರಕಾಶಪಡಿಸ್ತಾಳೆ. ಗರುಡನಂತಿರುವ ಪಾದುಕೆ ಅನನ್ಯ ಭಕ್ತಿಯಿಂದ ನಾನು ಪ್ರಪತ್ತಿ ಶರಣು ಹೋಗ್ತೀನಿ ಅಂತ ಹೇಳ್ತಾರೆ. ಈಗ ಕೇಳಿಸ್ತಾ ಇದೆಯಾ? ಯೂಟ್ಯೂಬಲ್ಲಿ ಕೇಳಿ. ಯೂಟ್ಯೂಬಲ್ಲ, ಓಕೆ. ಎರಡನೇದು ಸವಿಲಾಸಗತೇಷು ರಂಗವರ್ತುಗು ತ್ವದಧೀನೇಷು ಬಹಿಷ್ಕೃತೋ ಗರುತ್ಮಾನ್ ಅಧಿಗಚ್ಚತೆ ನಿರ್ವೃತಿಂ ಕಥಂಚಿತ್ ನಿಜರತ್ನೈಃ ತ್ವಯಿ ಪಾದುಕೆ ನಿವಿಷ್ಟೈಃ. ಅಮ್ಮ ಪಾದುಕಾದೇವಿ, ಶ್ರೀರಂಗನಾಥನ ಪಾದುಕೆಯೇ, ರಂಗವರ್ತುವು ತ್ವದಧೀನ. ಶ್ರೀರಂಗನಾಥ ಅರ್ಚಾರೂಪದಲ್ಲಿ ಭಕ್ತ ಪರಾಧೀನ. ಭಕ್ತರಿಗೆ ಪರಾಧೀನನಾದ್ರೂ ಇನ್ನೂ ಒಂದು ಮುಖ್ಯವಾದದ್ದು ಪಾದುಕಾದೇವಿಗೆ ಅಧೀನ. ಸೊ ಪಾದುಕೆನೋ ಒಬ್ಬ ಭಕ್ತ ಅಂತ ಇಟ್ಕೋಬೇಕು. ಸ್ವಾಮಿ ನಮ್ಮಾಳ್ವಾರು ಭಕ್ತರುತ್ತಾನೆ. ಸೊ ಭಕ್ತ ಪರಾಧೀನ ಅಂತ ಯಾಕೆ ಕೊಟ್ಟಿದ್ದಾರೆ ಅವನಿಗೆ ಬಿರುದನ್ನು ಅಂದರೆ ಇದೇ ಅದಕ್ಕೆ ನಮಗೆ ಪ್ರಮಾಣ. ಪಾದುಕಾದೇವಿ ಕರ್ಕೊಂಡು ಬರದೇ ಇದ್ದರೆ ಪರಮಾತ್ಮ ಸಂಚಾರ ಇಲ್ಲ. ಪಾದುಕಾದೇವಿ ರಕ್ಷಣೆ ಮಾಡದೇ ಇದ್ದರೆ ಪಾದುಕೆಗೆ ರಕ್ಷಣೆಯೇ ಇಲ್ಲ, ಪಾದಗಳಿಗೆ, ಪರಮಾತ್ಮನ ಪಾದ. ಅದರಿಂದ ಸವಿಲಾತಗತೇಷು ಲೀಲಾ, ಸಂಚಾರದಲ್ಲಿ ಏನು ವಿಲಾಸವಾಗಿ ಅವನನ್ನು ಕರ್ಕೊಂಡು ಬರ್ತೀಯ ನೀನು. ನೀ ನಡೆದಂತೆನೇ ಅವನು ನಡೀತಾ, ಅವನು ನಡೆದಂತೆ ನೀನಿಲ್ಲ. ಸೊ ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಪರಮಾತ್ಮ ಅಂತ. ಯಾಕೆಂದರೆ ನೀನೇ ಅದಕ್ಕೆ ಕಾರಣ. ನೀನು ಹೇಗೆ ನಡೀತೀಯೋ ಹಾಗೆ ಪರಮಾತ್ಮ ನಡೀತಾನೆ. ಎಷ್ಟು ಅವಳ ವೈಭವ ಪಾದಕೆ. ಅಂತಹ ಬಹಿಷ್ಕೃತಕ, ಬೇಡ ಅಂತ ನಿನ್ನನ್ನು ಬಿಟ್ಬಿಟ್ಟು ಗರುತ್ಮಾನ್ ತ್ವಯಿ ನಿನ್ನಲ್ಲಿ ನಿವಿಷ್ಟೈ. ಅಂದರೆ ಬಹಿಷ್ಕೃತ ಅಂದರೆ ಬಿಟ್ಟು ಬಿಡೋದು, ಬಹಿಷ್ಕಾರ ಮಾಡೋದು. ಗರುತ್ಮಾನ್ ಗರುಡನು, ತ್ವಯಿ ನಿನ್ನಲ್ಲಿ, ನಿವಿಷ್ಟೈ ನಿನ್ನಲ್ಲಿ ಚೆನ್ನಾಗಿ ನಿವಿಷ್ಟೈ ಅಂದರೆ ಇಟ್ಟಿರುವಂತಹ, ಹುದುಗಿಸಿಟ್ಟಿರುವಂತಹ ರತ್ನಗಳು. ಆ ರತ್ನದಲ್ಲಿ ನಿಜ ರತ್ನಗಳು ಎಲ್ಲವೂ ಈಗ ಧಾರಣೆ ಮಾಡಿಸುವಂತೆ ಎಲ್ಲ ಕೃತಕ ಅಲ್ಲ, ಎಲ್ಲ ನಿಜವಾದ ರತ್ನಗಳು. ಸಮುದ್ರದಲ್ಲಿ ಸಿಗುವಂತಹ ಅಮೂಲ್ಯವಾದ ರತ್ನಗಳಿಂದ ಪರಮಾತ್ಮನಿಗೆ ಆಭೂಷಣಗಳನ್ನೆಲ್ಲ ಕೊಡ್ತಾನೆ. ಅವರಿಗೆಲ್ಲ ಉತ್ಕೃಷ್ಟ ತಾನೆ, ಅವನಿಗೆ ಅದನ್ನೇ ಕೊಡಬೇಕು ತಾನೆ. ನೀವೆಲ್ಲ ಒಳ್ಳೆ ಪಚ್ಚೆ ರತ್ನ ಎಲ್ಲ ಹಾಕ್ಕೊಂಡು ಪರಮಾತ್ಮನಿಗೆ ಆರ್ಡಿನರಿ ಕಲ್ಲಲ್ಲಿ ಯಾವುದೋ ಒಂದು ತಗೊಂಡು, ಇವಾಗೆಲ್ಲ ಅದೇ ಥರ ಆಗ್ತಾಯಿದೆ. ಏನು ಕೇಳಿದ್ರೂ ಸೆಕ್ಯೂರಿಟಿ ತುಂಬ ಅಮೂಲ್ಯವಾದದ್ದು, ಅದನ್ನೆಲ್ಲ ಹಾಕಿಬಿಟ್ರೆ ಹೇಗೆ ಅಂತ ಹೇಳ್ತಾರೆ. ಪಾಪ ಪರಮಾತ್ಮನೂ ಕೊಡಿ, ಎಲ್ಲನೂ ಕೊಡಿ, ಎಲ್ಲ ಒಂದೇ ನನಗೆ ಅಂತ. ಎಲ್ಲ ಜೀವಾತ್ಮ ಕೊಟ್ಟಿದ್ದಾನೆ, ಅದರಿಂದ ಎಲ್ಲ ಒಂದೇ ಅವನಿಗೆ. ಇದು ತುಂಬ ಮುಖ್ಯವಾದದ್ದು, ಅದು ಮುಖ್ಯವಾದದ್ದೇನಿಲ್ಲ. ಅದರಿಂದ ಏನು ಕೊಟ್ಟರು ಸಂತೋಷದಿಂದ, ಭಕ್ತ ಕೊಟ್ಟಿಯಾ, ಪ್ರೀತಿಯಿಂದ ಕೊಟ್ಟಿಯಾ, ಭಕ್ತಿಯ ಪ್ರಯಚ್ಛತಿ ಅಂತ ಹೇಳಿರುವಂತೆ ನನಗೆ ಪ್ರೀತಿ ಉಂಟಾಗುವಂತೆ ನೀನು ನಿನ್ನ ಆತ್ಮಪೂರ್ವಕವಾಗಿ ನೀನು ಕೊಟ್ಟರೆ ತಾನೇ ಅದು ನನಗೆ, ನಾನು ಸ್ವೀಕಾರ ಮಾಡ್ತೀನಿ. ಕಥಂಚಿತ್ ನಿರ್ವೃತ್ತಿ. ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ, ಆ ನಿಜ ರತ್ನ, ಆ ರತ್ನಗಳಿಂದ, ಪಚ್ಚೆಗಳಿಂದ ಕಷ್ಟಪಟ್ಟು ಸಂತೋಷವನ್ನು ಪಡ್ಕೊಳ್ತಾನಂತ ಗರುಡ. ಇಲ್ಲಿ ಗರುಡನಿಗೆ ಹಾಗೆ ಇಲ್ಲ, ಅದರಿಂದ ಬಂದಿದ್ದನ್ನು ಕಷ್ಟಪಟ್ಟು ಪಡ್ಕೊಳ್ತಾನೆ ಅಂತಾರೆ. ಅವರು ವೇದಾತ್ಮ ವೇಗೇಶ ವೇದ ಸ್ವರೂಪ. ಆದರೆ ಅದರಲ್ಲಿ ಹೇಳ್ತಾರೆ ವೇದಗಳು ಎಲ್ಲ ಸಂಸ್ಕೃತದಲ್ಲಿದೆ ಅಂದರೆ ಅದರ ಅರ್ಥ ಆಗಿಲ್ಲದೆ ಇದ್ದರೆ ಇನ್ನೊಂದು ಸತಿ ನೋಡೋಣ. ಹೇ ವೇದ ಪಾದುಕಾದೇವಿ, ನಿನ್ನನ್ನು ಧರಿಸಿಕೊಂಡು ರಂಗನಾಥ ಉತ್ಸವದಲ್ಲಿ ಬರ್ತಾನೆ. ಆಗ ಸಂಚಾರ ಮಾಡುವಾಗ ಗರುಡ ದೇವನಿಗೆ ತನ್ನ ಮೇಲೆ ಕುಳಿತುಕೊಂಡು ಸಂಚರಿಸದೆ ಇದಾನಲ್ಲ ಪರಮಾತ್ಮ ಅಂತ ಕಷ್ಟ, ಅವನಿಗೆ ದುಃಖ. ನನ್ನನ್ನು ಬಹಿಷ್ಕಾರ ಮಾಡಿಬಿಟ್ಟು ಪಾದುಕೆ ಹಾಕ್ಕೊಂಡ್ಬಿಡ್ತಾನಲ್ಲ ಇವನು, ಪಾದುಕೆಯನ್ನು ಧಾರಣೆ ಮಾಡಿಕೊಂಡು ಅಂತ ದುಃಖ. ಆಗ ಅವನೇನು ಮಾಡ್ತಾನೆ, ತನ್ನ ರತ್ನಗಳು
ತಾನೇ ಅವನ ರತ್ನಗಳು ತಾನೇ ಪಾದುಕೆಯಲ್ಲಿದೆ. ಮೊದಲನೇ ಪದ್ಯ ಏನು ಹೇಳಿದ್ರು? ಗಾರುತ್ಪತಿ ವಂದೇ, ಗರುಡನಂತೆ ಪಚ್ಚೆಯಾಗಿರುವಂಥವಳೇ ನಿನಗೆ ವಂದೇ. ಸೊ ಗರುಡ ಬೇರೆ ಅಲ್ಲ, ಇದು ಬೇರೆ. ಅದನ್ನು ಹೇಗೆ ಅನ್ಕೋತಾನೆ ಗರುಡ? ಆ ಗರುಡ ಪಚ್ಚೆ ಮಣಿಗಳಿಂದ ಬರ್ತಾ ಇರುವಂಥ ರತ್ನಗಳು ಅಲ್ಲಿದೆಯೋ ಇಲ್ವೋ, ಅದರ ಕಾಂತಿಯನ್ನು ನೋಡ್ಬಿಟ್ಟು ನಾನೇ ಅಲ್ಲಿದ್ದೀನಿ ಅಂತ ಸಮಾಧಾನ ಮಾಡ್ಕೊಳ್ತಾನಂತೆ. ದುಃಖವಾಗ್ಬಿಟ್ಟಿದೆ, ಅದರ ಮೇಲೆ ಅಲ್ವಾ ದೇವರು ಬೀಜ ಮಾಡಿಸಿರೋದು. ಸೊ ನನ್ನ ಮೇಲೆ ಮಾಡಿದ್ದಾನೆ. ಗರುಡ ವಾಹನದಲ್ಲಿ ಸದಾ ಹೋಗೋಕ್ಕಾಗತ್ತಾ? ಒಂದೊಂದು ದಿವಸ ಒಂದೊಂದು ವಾಹನ ಪರಮಾತ್ಮನಿಗೆ. ಅದರಿಂದ ಸಮಾಧಾನ ಮಾಡ್ಕೊಳ್ತಾನೆ ಗರುಡ. ಸೊ ಪಚ್ಚೆ ಮರಕತ ಆ ಕಾಂತಿಗೂ, ಗರುಡನಿಗೂ, ನಮ್ಮಾಳ್ವಾರ ಸೂಕ್ತಿಗಳಿಗೂ, ವೇದಕ್ಕೂ ಎಲ್ಲದಕ್ಕೂ ಸಮಂಜಸ ಮಾಡ್ತಾರೆ. ಇದು ಎಷ್ಟು ಚೆನ್ನಾಗಿರ್ತದೆ. ಅದೇ ತರಹ ವೇದಗಳೆಲ್ಲ ಸಂಸ್ಕೃತದಲ್ಲಿದೆ, ಅದು ಎಲ್ಲರಿಗೂ ಸಿಗದೇ ಇರುವಂಥವು. ತ್ರಿವೇದಿ ಸರ್ವಯೋಗ್ಯತಾ. ವೇದ 3 ಇವರಿಗೆ ಎಲ್ಲ ಈ ವೇದಗಳನ್ನು ಪಠಣ ಮಾಡುವಂಥ ಅಧಿಕಾರ ಇದೆ. ಬೇರೆಯವ್ರಿಗೆ ಏನು ಮಾಡೋದು? ಅವರಿಗೆಲ್ಲ ಶೂನ್ಯ ತಾನೆ, ಅವರಿಗೆಲ್ಲ ಸಿಗಬೇಕಲ್ಲ. ಅದಕ್ಕೋಸ್ಕರ ತಾನೇ ನಮ್ಮ ಆಳ್ವಾರವರ ಅವತಾರ ಮಾಡಿ ದಿವ್ಯ ಪ್ರಬಂಧವನ್ನು ಕೊಟ್ಟು, ಇದೇ ತಮಿಳು ವೇದ, ಇದನ್ನು ನೀವು ಅಧ್ಯಯನ ಮಾಡಿದರೆ ವೇದಾಧ್ಯಯನ ಮಾಡಿದಂತೆ ಅಂತ ಒಂದೇ ಸಮನಾದ ಸ್ಥಾನವನ್ನು ಮಾಡಿಕೊಟ್ರೋ ಇಲ್ವೋ ಸ್ವಾಮಿ ನಮ್ಮ 4 ಪ್ರಬಂಧಗಳನ್ನು ಅದಕ್ಕೆ ರಚನೆ ಮಾಡಿ 4 ವೇದಕ್ಕೆ ಸಮಾನವಾಗಿ ಕೊಟ್ಟಿದ್ದಾರೆ. ಅದರಿಂದ ಆಳ್ವಾರೇ ಪಾದುಕೆ, ಬೇರೆ ಅವರೇ ವೇದವ್ಯಾಸರನ್ನು. ವೇದವ್ಯಾಸರು 4 ಭಾಗ ಮಾಡಿದ್ರು, ಇವರು 4 ಭಾಗ ಮಾಡಿ ಕೊಟ್ಬಿಟ್ರು 4000ವನ್ನು ಆತಮನಿಗಳಿಗೆ. ಅದರಿಂದ ಇವರೇ ವೇದವ್ಯಾಸರು. ಅದರಿಂದ ಈ ಆಳ್ವಾರ ಪಾದುಕೆಯಲ್ಲಿ ಇರುವಂಥದ್ದೇ ಪಚ್ಚೆ ರತ್ನಗಳು. ಆ ರತ್ನಗಳು ಗರುಡನಿಗೆ ಸೇರಿದ್ದು. ಗರುತ್ಮಂತ ಈ ದಿವ್ಯ ಪ್ರಬಂಧಗಳನ್ನು ಸೇವೆ ಮಾಡಬೇಕಾದ್ರೆ ವೇದಗಳು ತುಂಬ ದುಃಖ ಪಡುತ್ತಂತೆ. ನೋಡಿದ್ಯಾ, ನಮ್ಮನ್ನು ಬಹಿಷ್ಕಾರ ಮಾಡಿಬಿಟ್ರು, ಇವನ್ನ ಮಾಡ್ತಾಯಿದ್ದಾರೆ. ಆಗ ಸಮಾಧಾನ ಮಾಡ್ಕೊಳ್ಳೋಕ್ಕೆ ಈ ಕಾಂತಿ ಬಂತಲ್ಲ, ಅದೇ ಥರ ಓಹೋ ಇಲ್ಲ ತಮಿಳು ವೇದವನ್ನು ಅಧ್ಯಯನ ಮಾಡಿ ತಮಿಳು ವೇದ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಂತ ಸಮಾಧಾನ. ಕಾರುತ್ಪತಿ ಅಂತ ಹೇಳಿದೆ. ಆ ತತ್ವವನ್ನೇ ಅಲ್ವಾ ಎಲ್ಲ ಸೂಕ್ತಿಗಳು ಕೊಡೋದು. 4000 ದಿವ್ಯ ಪ್ರಬಂಧ ವೇದಾಂತದ ಸಾರ. ಅದರಿಂದ ಸಾರತಮವಾದದ್ದು ನಮಗೆ ಉಪಾದೇಯ ಅಂತ ಹೇಳಿ ಇಲ್ಲಿ ಸಮಾಧಾನ ಪಡಬೇಕಲ್ವಾ, ವ್ಯಥೆ ಪಡ್ಕೊಳ್ಬಾರ್ದು ಅಂತ. ಶಬ್ದ ಅಂದರೆ ಏನು? ಶಬ್ದ ತಾನಾಗೇ ಇರುವಂಥದ್ದು, ಯಾರು ಮಾಡಿದ್ದಂಥದ್ದು. ಅದರ ಅರ್ಥ ಬೇಕಾದರೆ ಭಾಷಾಂತರ ಮಾಡ್ಬೋದೇ ವಿನಃ ಶಬ್ದ ಯಾವಾಗಲೂ ಇರುವಂಥದ್ದು. ಅದರಿಂದ ಅದನ್ನು ಅರ್ಥಗಳನ್ನು ತಿಳ್ಕೊಳ್ಳೋದು ಉಚಿತವಾದದ್ದು. ಉಭಯ ಸಂಪ್ರದಾಯಗಳ ಸಾಮರಸ್ಯ ಉಳ್ಳದ್ದು ನಮ್ಮ ವೇದಾಂತ, ರಾಮಾನುಜರ ದರ್ಶನ. ಅದರಿಂದ ಆಳ್ವಾರ ಸೂಕ್ತಿಗಳಿಗೆ, ಪ್ರಬಂಧಕ್ಕೆ ಅಷ್ಟು ಮುಖ್ಯತ್ವ. ಯಾವಾಗಲೂ ವೇದ ಮಂತ್ರಗಳು ಇರಬೇಕು, ದ್ರಾವಿಡ ಪ್ರಬಂಧವೂ ಇದ್ರೇ ಪರಮಾತ್ಮನಿಗೆ ಸಂಪೂರ್ಣವಾದ ತೃಪ್ತಿ, ಸಂತೋಷ. ಭಗವದ್ ಆರಾಧನೆ ಕಂಪ್ಲೀಟ್ ಆಗಬೇಕಾದ್ರೆ ಉಭಯ ವೇದ. ಸಮಯೇ ಮಣಿಪಾದುಕೆ ಮುರಾರೇಗೆ ಮುಹುರಂತಃಪುರ ಮುಗ್ಧಚೇಟಿಕಾಸ್ತೆ ಹರಿತಾನ್ ಹರಿದಶ್ಮನಾನ್ ಮಯೂಖಾನ್ ತುಳಸಿ ಪಲ್ಲವ ಶಂಕಯಾ ಕ್ಷಿಪಂತಿ. ತುಳಸಿ ಪಲ್ಲವ. ಈಗ ಇಲ್ಲಿ ಹೇಳ್ತಾರೆ, ಪರಮಾತ್ಮ ಪಾದುಕಾದೇವಿ ರಂಗನಾಥ ನಿನ್ನನ್ನು ಧರಿಸಿಕೊಂಡು ಬಂದಾಗ ನಿನ್ನಲ್ಲಿ ಉದುಗಿಸಿಟ್ಟಿರುವಂಥ ಮರಕತ ಮಣಿಗಳು, ರತ್ನಗಳು ಪಚ್ಚೆಯ ವರ್ಣವನ್ನು ಬೆಳಗುತ್ತೆ, ಎಲ್ಲ ಕಡೆಗೂ ಪ್ರಸಾರ ಮಾಡುತ್ತೆ. ಅದನ್ನು ನೋಡಿದ್ರೆ ಏನನ್ಸತ್ತೆ ಗೊತ್ತಾ ಅಂತ ಹೇಳ್ತಾರೆ. ಇದರಲ್ಲಿ ಏನನ್ಸತ್ತೆ? ಆ ರತ್ನಗಳು, ಆ ಕಾಂತಿ ಮಹಾಲಕ್ಷ್ಮಿಯ ಪರಿಚಾರಿಕೆಯರು. ಚೇಟಿ ಜನ ಅಂದರೆ ತಾಯಾರಿಗೆ ಎಲ್ಲ ಅಲಂಕಾರ ಮಾಡಿ ಅವರಿಗೆ ಇದನ್ನು ಪರಿಚಾರಕರಾಗಿ ಇರುವಂಥವರು. ಅಷ್ಟು ಭೇದಾವಿಗಳಲ್ಲ. ಪಾದುಕೆಯಲ್ಲಿರುವ ಪಚ್ಚೆ ಇದೆಯಲ್ಲ, ಆ ಪಚ್ಚೆ ಹೊಳಿತಾ ಇದೆಯಲ್ಲ, ಅದು ಎಲ್ಲ ಕಡೆ ಕಾಂತಿಯನ್ನು ಬೇಡಿ ಅದನ್ನು ನೋಡಿದ್ರೆ ಅಯ್ಯೋ ಇದೇನು ತುಳಸಿ ಎಲ್ಲ ಕಡೆಯಲ್ಲೂ ಇದೆಯಲ್ಲ ಅಂತ ಅನಿಸುತ್ತೆ. ಏನು ತುಳಸಿ, ಇದಕ್ಕೆ ತುಳಸಿಗೆ ಹೋಲಿಸಿದ್ದಾರೆ ಮೊದಲಿಂದ. 3ನೇದು ಗರುಡ ಆಯಿತು, ಈಗ ತುಳಸಿ ಪಲ್ಲವ. ತುಳಸಿಯಂತೆ, ತುಳಸಿಯ ಎಲೆಗಳಂತೆ, ಪಚ್ಚೆ ಎಲೆ ಎಲ್ಲ ಕಡೆಯಲ್ಲೂ ಹರಡಿರುವಂತೆ. ಯಾರು ಇಷ್ಟೊಂದು ತುಳಸಿಯನ್ನೆಲ್ಲ ಹರಡಿಬಿಟ್ಟಿದ್ದಾರಲ್ಲ, ಯಾರು ಅರ್ಚನೆ ಮಾಡಿದ್ದಾರೆ ಅಂತ ನೋಡಿದ್ರೆ ಎಲ್ಲ ಚೇಟಿಕಾಸ್ತೆ.
ಅವರೆಲ್ಲ ಬಂದು ಏನಾದರೂ ತುಳಸಿ ಪಲ್ಲವವನ್ನು ಒಂದೊಂದಾಗಿ ಅರ್ಚನೆ ಮಾಡಿದಾರೇನೋ, ನಾಮ ಸಂಕೀರ್ತನೆ ನಾಮಾವಳಿಯನ್ನು ಹೇಳಿಕೊಂಡು ಅಂತ ಯಾರಾದರೂ ತುಳಿದು ಬಿಡ್ತಾರೇನೋ. ಪರಮಾತ್ಮನ ಪಾದದಲ್ಲಿದ್ದರೆ, ಪಾದುಕೆಯಲ್ಲಿದ್ದರೆ ತುಳಸಿ ಯಾರೂ ತುಳಿಯೋದಿಲ್ಲ, ಅಲ್ಲಿಗೆ ಹೋಗೋದೇ ಇಲ್ಲ. ಆದರೆ ಅದರ ಕಾಂತಿ ಹೊರಗಡೆ ಎಲ್ಲ ಚೆಲ್ಬಿಟ್ಟಿದೆಯಲ್ಲ, ಎಲ್ಲನೂ ತುಳಸಿ ಪಲ್ಲವದಂತೆ ಕಾಣಿಸ್ತಾ ಇದೆ. ಕೆಳಗಡೆ ನೋಡಿದ್ರೆ ಹಂಗೆ ಕಾಣಿಸ್ತಾ ಇದೆ. ಅದ್ರ ಮೇಲೆ ಹೇಗಪ್ಪ ಕಾಲಿಡೋದು? ತುಳಸಿ ಮೇಲೆ ಕಾಲಿಡಬೇಕಲ್ಲ ಅಂತ ಯೋಚನೆ ಮಾಡಬೇಕಲ್ಲ. ಹಾಗೆ ಅದನ್ನು ಅವರೆಲ್ಲ ಲಕ್ಷ್ಮೀ ಚೇಟಿಯರು ಇರ್ತಾರಲ್ಲ, ಇದೇನಿದು ತುಳಸಿ ಎಲ್ಲ ಕೆಳಗೆ ಬಿದ್ದುಬಿಟ್ಟಿದೆಯಲ್ಲ, ಕಾಲಿಡಬೇಕಲ್ಲ ಅಂತ ತೆಗೆದು ಹಾಕ್ತಾ ಇದ್ರು ಅಂತ ಕಾಣಿಸುತ್ತೆ. ನಮ್ಗೆ ಹೇಳ್ತಾರಲ್ಲ, ತುಳಸಿ ಬಿದ್ದಿದೆ ಅಂತ ಎಲ್ಲ ಒಂದು ವಸ್ತ್ರ ಇಟ್ಕೊಂಡು ಉತ್ತರೀಯದಲ್ಲಿ ಕ್ಲೀನ್ ಮಾಡುವಂತೆ ಏನೋ ಮಾಡ್ತಾ ಇದ್ದಾರೇನೋ, ಪ್ರಯತ್ನ ಪಡ್ತಾ ಇದ್ದಾರೇನೋ, ಸಿಗತ್ತಾ? ಅಲ್ಲಿರೋದೇನು? ಪಾದುಕಾದೇವಿಯ ಪಚ್ಚೆ ರತ್ನಗಳ ಕಾಂತಿ. ಆ ಕಾಂತಿ ಏನು ಮಾಡಿದೆ? ಎಲ್ಲ ತುಳಸಿ ಎಲೆಗಳಂತೆ ಅದರ ಕಾಂತಿಯನ್ನು ಚೆಲ್ಲಿಬಿಟ್ಟು ಎಲ್ಲ ಕಡೆಯಲ್ಲೂ ತುಳಸಿ ಪಲ್ಲವ ಬಿದ್ದಿದೆಯೇನೋ. ಪಲ್ಲವ ಅಂದರೆ ಎಲೆ ಕೈಗೆ ಸಿಗೋದಿಲ್ವಲ್ಲ ಅಂದೆ ಮತ್ತೆ 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 ಮಾಡ್ತಾ ಇದ್ದಾರೆ. ಏನೂ ಬರ್ತಾ ಇಲ್ಲ ಕೈಗೆ. ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನ ಪಚ್ಚೆಗಳ ಕಾಂತಿ ಎಂಥದಮ್ಮ ಪಾದುಕ ಅಂತಾರೆ. ಇದು ಮಣಿಪಾದುಕೆ, ರತ್ನಮಯ ಪಾದುಕೆಯೇ ಮುರಾರೇಗೆ ಅಂತಃಪುರ ಮುಗ್ಧ ಚೇಟಿಕಾಹಾತೆ. ಮುಗ್ಧರಾದಂಥ ಯಾರು? ಮುರಾರೇಗೆ, ಮುರಾರಿಯಾದಂಥ ಕೃಷ್ಣ, ಕೃಷ್ಣನೇ ಶ್ರೀರಂಗನಾಥ. ಈಗ ಅಲ್ಲಿ ಪಿಚ ಮಾಡಿಸಿದ್ದಾನೆ ಅರ್ಚಾರೂಪದಲ್ಲಿ, ಭೂವೈಕುಂಠವಾದಂಥ ಶ್ರೀರಂಗ ಕ್ಷೇತ್ರದಲ್ಲಿ. ಅವಾಗ ಚೇಟಿಕಾಸ್ತೆ ಇವರೆಲ್ಲ ಏನು ಮಾಡ್ತಾರೆ? ಮಹಾಲಕ್ಷ್ಮಿಯ ಹತ್ತಿರವಿರುವಂತಹ ಅವರೆಲ್ಲ ಸೇವಕಿಯರು. ತೇ ನಿನ್ನ ಹರಿಮಣಿ ಕಾಂತಿ ಎಲ್ಲ ಪಲ್ಲವದಂತೆ ಕಾಣುತ್ತಾ ಇದೆ. ಅದನ್ನು ಒರೆಸಿ ಎಲ್ಲ ಗುಡಿಸಿ ತೆಗಿಬೇಕಂತ ಅದನ್ನು ಕೈಯಿಂದ ಅದನ್ನು ಎತ್ತಿ ಹಾಕೋಣ ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾರೆ. ಆದರೆ ಪ್ರಯತ್ನ ಏನು ಮಾಡೋಕ್ಕಾಗಲ್ಲ, ಮತ್ತೆ ಮತ್ತೆ ಮಾಡ್ತಾನೇ ಇರ್ತಾರೆ ಅವರು ಸದಾ ಅಂತ. ಇದರಲ್ಲಿ ತುಳಸಿ ಪಲ್ಲವ ಶಂಕಯ, ತುಳಸಿ ದಳ ಅಂತ ಸಂದೇಹಪಟ್ಟು ಅದನ್ನು ತೆಗೆಯೋಕ್ಕೋಸ್ಕರವಾಗಿ ತುಳಿದು ಬಿಡ್ತೀವಲ್ಲ ಅಂತ ತೆಗಿತಾ ಇದ್ದಾರೇನೋ ಅನಿಸುತ್ತೆ. ಪಚ್ಚೆ ಹರಳುಗಳು ಅದೇ ರೀತಿ ಪಾಶುರಗಳ ಅರ್ಥವನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೇ ಇರಬೇಕು. ಅವ್ರು ಹೇಗೆ ಮಾಡಿ ಇದು ಮುಗಿಯೋದಿಲ್ವೋ ಅದೇ ಥರ ಇಲ್ಲೂ ನೀವೆಷ್ಟು ಪ್ರಯತ್ನ ಪಟ್ಟರು ಆಳ್ವಾರವರ ಹೃದಯದಿಂದ ಕಮಲದಿಂದ ಬಂದಿರುವಂಥವರ ಪಾಶುರಗಳ ಅರ್ಥಗಳು ನಮಗೆ ಖಂಡಿತವಾಗಿ ಇದೆ ಮಿಥಮ್ ಅಂತ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಮಾಡ್ತಾನೇ ಇರಬೇಕು, ಪರಿಷ್ಕಾರ ಮಾಡ್ತಾನೇ ಇರಬೇಕು, ಓದ್ತಾನೇ ಇರಬೇಕು, ಅನುಭವ ಮಾಡ್ತಾನೇ ಇರಬೇಕು. ಒಂದೊಂದು ಸತಿ ಒಂದೊಂದು ಅನುಭವ ಕೊಡುತ್ತೆ. ನಮ್ಮಾಳ್ವಾರರ ಸೂಕ್ತಿಗಳ ಹಿರಿಮೆ, ಪ್ರಭಾವ, ವೈಭವ ವರ್ಣಿಸಲಿಕ್ಕೆ ಅಸಾಧ್ಯ. 664 ಹರಿತ ಸಗಸಾರಿನ್ ಮಣೀನ ಪ್ರಭಯಾರಂಗ ನರೇಂದ್ರ ಪಾದರಕ್ಷೆ ತುಳಸೀದಲ ಸಂಪದಂ ದದಾತಿ ತ್ವಯಿ ಭಕ್ತೈ ನಿಹಿತ ಪ್ರಸೂನ ರಾಶಿ. ಮತ್ತೆ ತುಳಸೀದಲ. ಅಮ್ಮ ಪಾದುಕಾದೇವಿ, ನಿನ್ನ ಹಸಿರು ರತ್ನಗಳ ಕಾಂತಿ, ಮರಕತದ ರತ್ನಗಳ ಕಾಂತಿ ಅದು ಹೇಗೆ ಹರಡಿದೆ ಅಂತಂದರೆ ಅದನ್ನು ನೋಡಿದ್ರೆ ಏನನ್ಸುತ್ತೆ ಗೊತ್ತಾ? ಮಧ್ಯ ಬೆಳಿಗ್ಗೆ ಕಾಣಿಸುತ್ತೆ. ತುಳಸಿ ಮಧ್ಯದಲ್ಲಿ ಏನಾದರೂ ಮಲ್ಲಿಗೆ ಹೂವೆಲ್ಲ ಇಟ್ಬಿಟ್ಟಿದ್ದಾರೋ ಏನೋ, ಅರ್ಚನೆ ಮಾಡಿದಾರೋ ಏನೋ, ಸಮರ್ಪಣೆ ಮಾಡಿದಾರೋ ಏನೋ ಅಂತ ನನಗೆ ಅನಿಸತ್ತೆ. ಯಾಕೆಂದರೆ ಮೊದಲು ಹೂವನ್ನು ಅರ್ಚನೆ ಮಾಡಿರ್ತಾರೆ, ತುಳಸಿ ಮಾಡ್ತಾರೆ, ಆಮೇಲೆ ಹೂವನ್ನು ಮಾಡ್ತಾರೆ, ಆಮೇಲೆ ಕಡೆಯಲ್ಲಿ ಮತ್ತೆ ತುಳಸಿಯನ್ನು ಸಮರ್ಪಣೆ ಮಾಡ್ತಾರೆ. ಆವಾಗ ಅದೇನಾಗುತ್ತೆ, ಆ ಬಿಳಿಯ ಮಲ್ಲಿಗೆ ಮೇಲೆ ಹಸಿರು ತುಳಸಿಯನ್ನು ಅರ್ಚನೆ ಮಾಡಿದರೆ ಆ ಮಲ್ಲಿಗೆಯನ್ನು ತುಳಸಿಯಂತೆ ಕಾಣಿಸ್ಬಿಡುತ್ತೆ. ಅದು ಏನಾದರೂ ಅದರ ಹಸಿರನ್ನು ತೊಗೊಂಡು ಬಿಡ್ತೋ ಏನೋ, ಅದರಿಂದ ಅಲ್ಲಿ ಮಲ್ಲಿಗೆ ಬೇರೆ ಅಂತ ಕಾಣಿಸೋದಿಲ್ಲ. ಅದನ್ನೇ ಹೇಳ್ತೇನೆ, ಪಚ್ಚೆ ಕಾಂತಿ ಬಿದ್ದು ಎಲ್ಲವೂ ತುಳಸಿ ದಳದಂತೆ ಪ್ರಕಾಶಮಾನವಾಗಿ ಕಾಣಿಸುತ್ತೆ. ಅದು ಮನೋಭಾವನೆಯಿಂದ ನಮಗೆ ಬೇರೆ ಆಗುತ್ತೆ. ಅದರಿಂದ ಬ್ರಹ್ಮತತ್ವ ತಿಳ್ಕೊಳ್ಬೇಕಾದ್ರೂ ಇದೇ ಥರ. ಕಾಮಾಲೆ ಬಂದವರಿಗೆ ಎಲ್ಲವೂ ಹಳದಿ ಅಂತ ಕಾಣ. ಇದರಲ್ಲಿ ಯಾರಿಗೆ ದೋಷ? ಅದಕ್ಕೇನು ದೋಷ ಇಲ್ಲ. ನಮ್ಮ ದೋಷದಿಂದ ಭೇದ ಭಾವನೆ ವಿನಃ ನಮಗೆ ದೋಷ ಹೊಟ್ಟೋಗ್ಬಿಟ್ರೆ ಭೇದ ಭಾವನೆ ಇಲ್ಲ, ಎಲ್ಲ ಸಮಭಾವನೆ ಬರುತ್ತೆ. ಅದನ್ನು ದೋಷ ಅಂತ
ಉಪಾಧಿ. ಅದರಿಂದ ಇಲ್ಲಿ ಕೆಲವು ಸತಿ ಮಾತಾಡಬೇಕಾದ್ರೂ ಅವರು ಅರಿತುಕೊಳ್ಳುವಂಥ ರೀತಿಯಲ್ಲಿ ಹೋಗುತ್ತೆ. ಕೋಪ ಬಂದ್ಬಿಡುತ್ತೆ ಕೆಲವರಿಗೆ, ಅದನ್ನು ತಪ್ಪು ಅರ್ಥ ಮಾಡ್ಕೊಂಡಿರ್ತಾರೆ. ಇದ್ದಂಗೆ ಅರ್ಥ ಮಾಡ್ಕೊಳ್ಳಿ. ನೋಡಿದ್ಯಾ ನಾನು ಬೈದರು ಅಂದ್ಬಿಡ್ತಾರೆ, ಬೈದೇ ಇಲ್ಲ. ಅದರಿಂದ ಆ ಕೋಪಗಳ ಮಾತನ್ನು ಆಡಬೇಕಾದ್ರೂ ಸಂತೋಷವನ್ನು ಉಂಟು ಮಾಡಬೇಕಲ್ಲ, ಅದು ಉಂಟು ಮಾಡುವಂಥದ್ದು ನಮ್ಮಾಳ್ವಾರವರ ಸುದ್ದಿ. ಯಾವುದಾದ್ರೂ ಇದ್ದರೆ ತಕ್ಷಣ ಏನು ಹೇಳ್ಕೊಳ್ಬೇಕು, ನಮ್ಮಾಳ್ವಾರ ಸೂಕ್ತಿಯನ್ನು. ಅವ್ರು ಹೇಳ್ತಾರೆ, ಹತ್ತಿ ಎಣಿಸಿ ಗೋವಿಂದ ಹೇಳಿ ಹರಿ ಅಂಥೇಳಿ ಅಂತೆಲ್ಲ ಹೇಳಿದ್ದಾರೆ. ಆದರೆ ಅದೆಲ್ಲ ಬಿಟ್ಬಿಟ್ಟು ಸ್ವಾಮಿ ನಮ್ಮಾಳ್ವಾರವರ ಪಾಶಗಳನ್ನು ಹೇಳಿದರೆ ಅವರ ಪ್ರೇಮ ಭಕ್ತಿ ಆ ಪರಮಾತ್ಮನನ್ನು ಬಿಟ್ಟಿರೋಕ್ಕಾಗಲ್ಲ ಎನ್ನುವಂತಹ ಅವರ ಸೂಕ್ತಿಗಳು ನೆನೆಸ್ಕೊಂಡಾಗ ತಕ್ಷಣ ಎಲ್ಲ ಇಳಿದೋಗುತ್ತೆ, ಕೋಪ ಎಲ್ಲ ಅಂತ. ನಮ್ಮಾಳ್ವಾರರ ಮಾತುಗಳು ಒಂದೊಂದು ರತ್ನಗಳಂತೆ ಪರಿಶುದ್ಧವಾಗಿದೆ, ಫಲವನ್ನು ಸಕಾಲದಲ್ಲಿ ಕೊಡುತ್ತೆ. ಅದರಿಂದ ಅತ್ಯಂತ ಆನಂದದಾಯಕವಾದ ನಮ್ಮಾಳ್ವಾರರ ಸೂಕ್ತಿಗಳನ್ನು ಸದಾ ಅನುಸಂಧಾನ ಮಾಡಬೇಕು, ನಿತ್ಯಾನುಸಂಧಾನ. ಅದಕ್ಕೆ ನಿತ್ಯಾನುಸಂಧಾನ. ಅಮ್ಮ ಪಾದುಕಾದೇವಿ ನೆಕ್ಸ್ಟು. ಪ್ರಸಾದಯಂತಿ ಮಣಿಪಾದುಕೆ ತ್ವಂ ವಿಕ್ಷೇಪಯೋಗೇನ ವಿಕಾರವೇಳ ಹರಿನ್ಮನೋಜ್ಞಾರಿ ಕಾಂತಿ ಸಿಂಧೋ ಸಂದೃಶ್ಯಸೆ ಶೈವಲಮಂಜರೀವ. ಮಣಿಪಾದುಕೆ ಸಂಬೋಧನೆ, ರತ್ನಮಯ ಪಾದುಕೆಯೇ ಹರಿನ್ಮನೋಜ್ಞ. ಹರಿತ್ ಅಂದರೆ ಪಚ್ಚೆ, ರತ್ನ. ಮನೋಜ್ಞ ಮನೋಹರವಾದಂಥ ವಿಕಾರವೇಳ. ಪರಮಾತ್ಮನಿಗೆ ಖುಷಿಯೋ ಖುಷಿ ಆ ಸಂಚಾರದಲ್ಲಿ ಬಂದುಬಿಟ್ರೆ. ಇವತ್ತು ಎಷ್ಟು ಭಕ್ತರನ್ನು ನಾನು ದರ್ಶನ ಮಾಡ್ಬೋದು. ಈಗ ದೇವಸ್ಥಾನದ ಒಳಗೆ ಬರೋರು ಕಡಿಮೆ, ಅವ್ರು ಮಾತ್ರ ದರ್ಶನ ಆಗುತ್ತೆ ಮೂಲ ಪ್ರಮಾಳಿಗೆ. ಅದಕ್ಕೆ ಯಾವಾಗ ನೋಡ್ತೀನಿ ಉತ್ಸವ ಅಂದ ತಕ್ಷಣ ಇಲ್ಲೇ ಇದ್ದದ ಉತ್ಸಾಹ. ಅದರಿಂದ ನಾವು ಉತ್ಸಾಹದಿಂದ ಹೋಗಬೇಕು. ಅವಾಗ ಏನಾಗುತ್ತೆ, ಬೀದಿಲಿ ಬಂದಾಗ ಎಷ್ಟು ಜನ, ಅವರಿಗೋ ನೋಡಿ ತನ್ನ ಭಕ್ತರನ್ನು ಪರಮಾನಂದ ಕುಣ್ಕೊಂಡು ಬರ್ತಾನೆ ಪರಮಾನಂದ. ಕುಣಿದು ಕುಪ್ಪಳಿಸಿ ಅಲ್ಲಿ ನೋಡಿದ್ರೆ ಮುಂದೆ ಓಲಗ, ಇದೇನು ಮಕ್ಕಳ ಆಟ, ಇವರದ್ದು ಪ್ರಬಂಧ, ಹಿಂದ್ಗಡೆ ವೇದ, ಏನಿಲ್ಲ. ಓಲಗ ಏನು, ನರ್ತನವೇನು, ಸಾಕಲ್ಲ. ತಿರುಮಲೆ ಬ್ರಹ್ಮೋತ್ಸವದಲ್ಲಿ ಇರುವಂಥ ವೈಭವನೇ ನಮಗೆ ಸಾಕು ನೋಡು. ಏನು ಪೂರ್ತಿ ಪ್ರಾಕಾರದಲ್ಲಿ ಎಲ್ಲರೂ ಇರ್ತಾರೆ. ಪರಮಾತ್ಮ ಆರಂಭ, ಅವನ ಹಿಂದೇನೂ ಇವರು ಇರ್ತಾರೆ. ಹಿಂದೆ ವೇದ ಇರುತ್ತೆ, ವೇದದಿಂದ ನರ್ತನ ಮಾಡೋರೆಲ್ಲ ಇರ್ತಾರೆ. ಮುಂದೇನೂ ಇರ್ತಾರೆ, ಹಿಂದೇನೂ ಇರ್ತಾರೆ. ಪೂರ್ತಿ ಸೇರ್ಕೊಂಡ್ಬಿಟ್ಟಿರ್ತಾರೆ ಪ್ರಾಕಾರದಲ್ಲಿ. ಎಲ್ಲೇ ನೋಡಿದ್ರು ಉತ್ಸಾಹದಿಂದ ಕುಣಿತಾ ನಗ್ತಾ ಆಡ್ತಾ ಅವನ ಜೊತೆಯಲ್ಲಿ. ಅದಕ್ಕೆ ಸ್ವಾಮಿ ನಮ್ಮಾಳ್ವಾರು ಹೇಳ್ತಾರೆ, ಅದು ಮಾಡದೇ ಇದ್ದರೆ ನೀವು ಮನುಷ್ಯರೇ ಅಲ್ಲ. ಕುಂಬಿಡು ನಟ್ಟಮಿಟ್ಟಾಡಿ ಎಳೆದು ಏತ್ತಿ ಮತ್ತೆ ನಮಸ್ಕಾರ ಮಾಡಿ ಅವನನ್ನು ಸಂದರ್ಶನ ಮಾಡಿ ಹಾಹಾಕಾರ ಪಡೋದು ಇದೆಯಲ್ಲ, ಅದು ಬಿಟ್ಟರೆ ನಮಗೇನಿದೆ. ನಮಗೆ ಪರಮಪದನಾಥ ಸಿಗ್ತಾನ, ವೈಕುಂಠನಾಥ ಸಿಗೋದಿಲ್ಲ, ಕ್ಷೀರಾಬ್ದಿನಾಥ ಸಿಗೋದಿಲ್ಲ, ಒಳಗಡೆ ಇರುವಂಥ ಅಂತರ್ಯಾಮಿಯಾದ ನಾಥ ಸಿಗೋದಿಲ್ಲ. ನೋಡೋಕ್ಕಾಗತ್ತ ಅಂತರ್ಯಾಮಿಯನ್ನು? ಯಾರೋ ಒಬ್ಬರಿಗೆ, ಕೋಟಿನಲ್ಲಿ ಒಬ್ಬರಿಗೆ. ವಿಭವ ಮಾಡಿ ಹೊಟ್ಟೋಗ್ಬಿಟ್ಟಿದ್ದಾನೆ. ಅವತಾರ ಮಾಡಿದಾಗಲೂ ನಾವಿದ್ವೋ ಏನೋ, ಆದರೆ ಕಂಡಿದ್ರೂ ಕೃಷ್ಣನನ್ನೋ ರಾಮನನ್ನೋ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಇವನು ದೇವ ಅಂತ. ಈಗಲೂ ಅಷ್ಟೇ ನಮ್ಮ ಆಚಾರ್ಯರನ್ನು ದೇವ ಅಂತ ಅರ್ಥ ಮಾಡ್ಕೊಳ್ಳಲ್ವಲ್ಲ, ಅದೇ ಥರನೇ ಆಚಾರ್ಯರೇ ದೇವು ಅಂತ ಹೇಳಿದ ಮೇಲೆ ನಾವು ಈಗಲೂ ಹಂಗೆ ಮಾಡ್ಕೊಳ್ಳಲ್ಲ. ನಮ್ಮಂತೆಯೇ ಮನುಷ್ಯರು ತಾನೇ ಅಂದ್ಕೊಂಡ್ಬಿಡ್ತೀವಲ್ಲ, ಎಷ್ಟು ತಪ್ಪಲ್ಲ. ಅದರಿಂದ ನಮಗೆ ಸಿಗೋದಿಲ್ಲ, ದರ್ಶನ ಆಗೋದಿಲ್ಲ. ಅದರಿಂದ ನಮಗೊಂದೇ ಒಂದು ಯಾವುದು, ಮಾತಾಡದೇ ಇರುವಂಥ ದೇವನೇ ನಮಗೆ ದೇವ ಅಲ್ವಾ. ಮಾತಾಡೋದಿಲ್ಲ, ಎಲ್ಲೂ ಬರೋದಿಲ್ಲ, ನಿಂತಲ್ಲೇ ನಿಂತಿರ್ತಾನೆ, ಯಾವಾಗಲೂ ಒಂದೇ ಥರ ಇರ್ತಾನೆ. ಅವನನ್ನೇ ದೇವ ಅಂತ ನಾವು ಆನಂದ ಪಡ್ತೀವಿ. ಅದಕ್ಕೆ ಹಾಗೆ ಮಾಡಬೇಡಿ, ನಾವು ಮೂಲವರಿಲ್ಲ, ಮೂಲವ ತಲವನ್ನು ಬಿಟ್ಟುಬಿಟ್ಟು ನಾನು ಬರ್ತೀನಿ ನಿಮ್ಮ ಜೊತೆಯಲ್ಲಿ ಅಂತ ಉತ್ಸವದಲ್ಲಿ ಬರ್ತಾನೆ ಪರಮಾತ್ಮ ಅಂತ. ಅದರಿಂದ ಅರ್ಚಾರೂಪವೇ ನಮಗೆ ಹತ್ತಿರವಿರುವಂಥ ಟ್ಯಾಪ್ ತಿರುಗಿಸಿದ ತಕ್ಷಣ ನೀರು ಬರುತ್ತೋ ಇಲ್ವೋ, ಆ ನೀರು ಹುಡ್ಕೊಂಡು ಹೋಗಬೇಡಿ. ಪಾತಾಳದಲ್ಲಿರುವಂಥ ನೀರಿಗೋ, ನದಿ ನೀರಿಗೋ, ಇನ್ಯಾವುದೋ ನೀರಿಗೋ, ಅದೆಲ್ಲ ಬೇರೆ 4 ಸ್ವರೂಪ. ಇದು ತುಂಬ ಹತ್ತಿರವಾದ, ಕೈಗೆ ಸಿಗುವಂಥ, ಕುಡಿಯೋಕ್ಕೆ ಸಿಗುವಂಥ ನೀರು ಅರ್ಚಾರೂಪ. ಅದರಿಂದ ಅರ್ಚಾರೂಪದಲ್ಲಿ ಅಂದರೆ ಸಾಲಿಗ್ರಾಮ ಮೂರ್ತಿನೂ ಅರ್ಚಾರೂಪ. ಪದ್ಮಾದಿ ರಂಗೇಶ್ವರ ಪಾದರಕ್ಷೆ, ಅದರಿಂದ ರಂಗನಾಥನ ಪಾದುಕೆ. ಈಗ ರಂಗನಾಥ
ಉತ್ಸವದಲ್ಲಿ ಬಂದಾಗ ಸಂತೋಷ ಪಡ್ತಾನಲ್ಲ, ಅದು ಅಷ್ಟಿಷ್ಟಲ್ಲ ಅಂತಾರೆ. ಅದಕ್ಕೆ ಯಾವುದು ಕಂಪ್ಯಾರಿಸನ್, ಉಪಮಾನ ಇಲ್ಲ. ಅದು ದೇವರಿಗೆ ಒಂದು ಲೀಲೆ, ಉತ್ಸಾಹ, ಲೀಲೆ. ಆಳ್ವಾರುಗಳು ಅದೇ ಥರನೇ ಪ್ರಸಾದಯಂತಿ ಅಂತಾರೆ. ಸಾಮಾನ್ಯವಾಗಿ ಪಾದರಕ್ಷೆ ಏನು ಮಾಡ್ತಾರೆ, ಚೆನ್ನಾಗಿದ್ದರೆ ಅದು ಸಂತೋಷವಾಗಿ ಹಾಕ್ಕೊಂಡು ಹೋಗ್ತೀವಿ ನಾವು. ಅದು ಚೆನ್ನಾಗಿಲ್ಲ ಅಂದರೆ ಹಾಕ್ಕೊಂಡಾಗ ಎಷ್ಟು ಕಷ್ಟ, ಅಯ್ಯಪ್ಪ ಯಾವಾಗ ಇದನ್ನು ಬಿಸಾಕ್ಬಿಟ್ಟು ನಡ್ಕೊಂಡೇ ಹೋಗ್ತೀನಿ ಅಂತ ಅಂತೀವಲ್ವ. ಆದರೆ ಪಚ್ಚೆ ಕಲ್ಲುಗಳಿಂದ ಕೂಡಿರುವಂತಹ ಈ ಪಾದುಕಾದೇವಿ ಇದ್ದಾಳಲ್ಲ, ಅವರು ಹಾಕ್ಕೊಂಡು ಹೋದಾಗ ಪರಮಾತ್ಮನಿಗೂ ಸಂತೋಷ, ಪಾದುಕೆಗೆ ಸಂತೋಷ. ಅದನ್ನು ಇಮ್ಮಡಿ ಮಾಡಿಬಿಡ್ತಾಳಂತೆ. ಇಮ್ಮಡಿ ಮಾಡಿಬಿಟ್ಟು ತುಂಬ ಸಂತೋಷ ಆಗಿಬಿಡುತ್ತಂತೆ ಭಗವಂತನಿಗೆ. ಯಾವುದರಿಂದ? ಪಚ್ಚೆ ಕಲ್ಲುಗಳ ಆ ಕಾಂತಿಯಿಂದ ಪರಮಾತ್ಮ ಎಲ್ಲರಿಗೂ ಪ್ರಸಾದವನ್ನು ತಕ್ಷಣದಲ್ಲೇ ಕೊಟ್ಟುಬಿಡ್ತಾನೆ ಉತ್ಸವದಲ್ಲಿ ಬಂದು. ಯಾರ್ಯಾರು ಏನೇನು ಕೇಳ್ತಾರೋ ಅವರ ಮನೋರಥವನ್ನು ಅರ್ಥ ಮಾಡಿಕೊಂಡು ತಥಾಸ್ತು ಅಂದ್ಬಿಡ್ತಾನೆ. ಅದನ್ನೋದು ಯಾವ ರೂಪದಲ್ಲಿ? ಪಾದುಕಾದೇವಿಯ ಪಚ್ಚೆ ಕಾಂತಿಯ ಕೈಯಿನಿಂದ ಪರಮಾತ್ಮನಿಗೂ ಸಂತೋಷ, ಅವನ ಕಟಾಕ್ಷ, ಅವನ ಅನುಗ್ರಹವನ್ನು ಮತ್ತೆ ಇವರಿಗೆಲ್ಲರಿಗೂ ಆ ಮೂಲಕವಾಗಿ ಪಾದುಕಾದೇವಿ ಅದನ್ನು ಪ್ರಸಾದಯಂತಿ, ಪ್ರಸಾದವನ್ನಾಗಿ ಕೊಟ್ಟುಬಿಡ್ತಾಳಂತೆ ಅಂತ ಇಲ್ಲಿ ಹೇಳಿದ್ದಾರೆ. ಅದು ಹೇಗಿದೆ ಅಂತಂದರೆ, ತ್ವಂ ನೀನು ಹರಿಕಾಂತಿ ಸಿಂಧೋಗೋ ಶೈವಲ ಮಂಜುರೀವ. ನಿನ್ನ ಹರಿಮಣಿಯ ಕಾಂತಿ, ರತ್ನದ ಕಾಂತಿ, ಪಚ್ಚೆ ಕಾಂತಿ, ಅದು ಪರಮಾತ್ಮ ಎನ್ನುವಂತಹ ಸಮುದ್ರ. ಆ ಸಮುದ್ರದಲ್ಲಿ ಒಳ್ಳೆಯ ಕಾಂತಿಯನ್ನು ಬೀರಿ ಹಿಮ್ಮಡಿ ಮಾಡಿ ಅದು ಮಾಡಿಬಿಟ್ಟಿದೆ. ಮಂಜರೀವ, ದಡದಲ್ಲಿರುವಂಥ ಪಾಚಿ ಇದೆಯಲ್ಲ, ಪಾಚಿ ಅಂತೆ ಶಲ್ಲರಿ. ಅದು ಹೇಗಿದೆ? ಪರಮಾತ್ಮ ಒಂದು ಕಡಲು, ಈ ಕಾಂತಿ ಪರಮಾತ್ಮನ ಸಮುದ್ರದಲ್ಲಿ ಸುತ್ತಲೂ ಇರುವಂಥ ಮರಳಿನ ಮೇಲೆ ಬಿಟ್ಟಿರುತ್ತಲ್ಲ ಮಾಸ್, ಅದರಂತೆ ಇದೆ. ಅಂತಹ ಕಡಲಿನ ಪಾಚಿಯಂತೆ, ಪಾಚಿಯ ಗೊಂಚಲಂತೆ ಅದು ಎಲ್ಲ ಕಡೆಯಲ್ಲೂ ಹರಡಿ ಅವನ ಸಮುದ್ರ, ಇದು ಪಾಚಿ. ಪರಮಾತ್ಮ ರಂಗನಾಥನನ್ನು ಹೋಲಿಸಿದ್ದಾರೆ ಅವರ ಕಾಂತಿಗೆ. ಅದರಿಂದ ನಾವೆಲ್ಲ ಯಾರು? ಸಾಮಾನ್ಯ ಜನರು, ಆರ್ದ್ರ ಅಪರಾಧಿಗಳು. ತುಂಬ ಅಪರಾಧಗಳನ್ನು ಮಾಡ್ತೀವಿ. ಆಗಾಗಲೇ ತಕ್ಷಣ ಮಾಡಲ್ಲ ಅಂತ ಪರಮಾತ್ಮನ ಹತ್ರ ಕೇಳ್ಕೊತೀವಿ. ಅದೇ ತಪ್ಪನ್ನು ಮತ್ತೆ ಮಾಡಿ, ಇದು ಮಾಡಿಲ್ಲ ಅಂತ ಮುಗಿಸೇ ಇಲ್ಲ ಹೇಳಿ, ಕಾಪಾಡಪ್ಪ ಅಂತ ಹೇಳಿ ತಪ್ಪು ಒಪ್ಪಿಕೊಪ್ಪ ಅಂತ ಕೇಳಿರ್ತೀವಿ. ತಕ್ಷಣದಲ್ಲಿ ಇನ್ನೊಂದು ತಪ್ಪು, ಭಗವತ್ ಅಪಚಾರನೋ ಮಾಡ್ತಾನೇ ಇರ್ತೀವಿ. ಪರಮಾತ್ಮನಿಗೆ ಕೋಪ ಬರ್ತಾನೇ ಇರುತ್ತೆ, ಅವರಿಗೆ ತಡ್ಕೊಳ್ಳೋಕ್ಕೆ ಆಗಲ್ಲ. ಈಗ ತಾನು ಹೇಳಿದೆ, ಈಗಲೇ ಮಾಡ್ತಾ ಇದೀಯಾ, ನಾ ದಂಡನೆ ಕೊಡದೆ ಹೇಗೆ ನಿನ್ನನ್ನು ಸರಿ ಮಾಡೋದು ಅಂತ ಕೋಪಿಸ್ಕೊಳ್ತಾನೆ ಪರಮಾತ್ಮ. ಆ ಕೋಪಿಸ್ಕೊಂಡಾಗ ತೊಂದರೆಗಳು ಜಾಸ್ತಿ ಆಗುತ್ತೆ. ನಾವು ಮೊದಲೇನೇ ಮಾಡಿರುವಂಥ ತಪ್ಪುಗಳಿಗೆ, ಪಾಪಕ್ಕೆ ತೊಂದರೆ ಬರ್ತಾ ಇರುತ್ತೆ. ಈಗ ಇನ್ನೂ ಮಾಡಿ ಇನ್ನೇನಾಗುತ್ತೆ? ಇನ್ನೂ ತೊಂದರೆ ಜಾಸ್ತಿ ಆಗುತ್ತೆ. ಆ ದೇವರಿಗೊಂದು ಲೀಲೆನೇ ಇದು ಅಂತಾನೆ. ಆದರೆ ದೇವರು ಇಲ್ಲಿ ಇಲ್ವೇ ಇಲ್ಲ, ಕೈವಾಡ. ಆದರೆ ಜಾಸ್ತಿ ಮಾಡ್ತಾಯಿದ್ರೆ ಇನ್ನೇನು ಮಾಡ್ತಾನೆ? ಏನಾದರೂ ಮಾಡಬೇಕು, ಕಟ್ಟು ಮಾಡಿಸ್ಬೇಕು ಅಂತ ಹೇಳಿ ಕಷ್ಟ ಜಾಸ್ತಿ ಕೊಡು. ಅರ್ಥ ಮಾಡ್ಕೊಳ್ಳಿ, ನಾವು ಮಾಡ್ತಾ ಇರೋದು ತುಂಬ ತಪ್ಪುಗಳು, ಅದರಿಂದ ನಂಗೆ ಕಷ್ಟ ಬರ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ಅವಾಯ್ಡ್ ಮಾಡಲಿ ಅಂತ ನೋಡ್ತಾನೆ ಪರಮಾತ್ಮ. ಆದರೆ ನಾವೇನು ಮಾಡ್ತೀವಿ? ಕೊಟ್ಟ ಅಂತ ಅವನನ್ನು ಬೈತಾ ಇರ್ತೀವಿ. ನನಗೆ ಏಕೆ ಕೊಟ್ಟೆ ಅಂತ ಅದು ಬೇರೆ, ಬೇರೆಯವ್ರಿಗೆಲ್ಲ ಕೊಡುವಂತ ಅರ್ಥ, ಅದು ಬೇರೆ ಮಾಡ್ತೀವಿ ನಾವು. ಅದು ಇನ್ನೂ ದೊಡ್ಡ ತಪ್ಪು. ಅದಕ್ಕೆ ಅವರು ಹೇಳ್ತಾರೆ ದೇವರಿಗೆ ಲೀಲೆ. ಆದರೆ ಆಳ್ವಾರ ಆಚಾರ್ಯರುಗಳ ಅನುಗ್ರಹ ಇದೆಯಲ್ಲ, ಅದು ಆ ಥರ ಇಲ್ಲ. ಅವರು ಸಂಪೂರ್ಣ ಬರೀ ಕೃಪೇನೇ ಅವರಿಗೆ, ಬೇರೆ ಇಲ್ವೇ ದಂಡಧರತ್ವನೇ ಇಲ್ಲ. ಭಗವಂತನಿಗಿಂತ ಅವರು ತುಂಬ ದಯಾಳು. ಅದರಿಂದ ಅವರು ಒಳ್ಳೆಯ ಉಪದೇಶಗಳನ್ನು ಮಾಡ್ತಾ ಜನಗಳಿಗೆ ಅವರ ಒಂದು ಸಾಹಿತ್ಯದಿಂದ ಪರಮಾನಂದವನ್ನು ಉಂಟು ಮಾಡ್ತಾ ಭಗವಂತನ ವಿಚಾರವನ್ನು ಹೇಳಿ ಭಗವಂತನನ್ನು ಹಾಗೇ ಅವರನ್ನು ವಿವರಣೆ ಮಾಡಿ ತಾವು ನೋಡಿದಂತೆ ತಮ್ಮ ಕಣ್ಣಿಗೆ ದರ್ಶನ ಕೊಟ್ಟಂತೆ ಪರಮಾತ್ಮನನ್ನು ವಿವರಣೆ ಮಾಡ್ತಾನೆ. ನಾವು ಅದನ್ನು ನಾವು ನಂಬ್ಕೊಳ್ಳೋಕ್ಕಾಗಲ್ಲ. ಇವ ಎನ್ನ ಚೊಲ್ರಿದೆ ನಾನೇ ಪತ್ಕಿಡಿಕ್ರೇನೆ ಅಂತ ನಮಗೆ ಅಹಂಕಾರ ಎಲ್ಲಿ ಹೋಗುತ್ತೆ? ಅಹಂಕಾರ ಮಮಕಾರ. ಅದಕ್ಕೆ ಪಾದುಕಾದೇವಿ ಮತ್ತೊಮ್ಮೆ ತಡಿತಾಳಂತೆ, ಮತ್ತೆ ತಪ್ಪು ಮಾಡಬೇಡ್ರಿ ಅಂತ ತನ್ನ ಹರಿಕಾಂತಿಯನ್ನು ಕಳಿಸಿ. ಅದಕ್ಕೆ ಅವ್ರು ಹೇಳ್ತಾರೆ, ಒಳ್ಳೊಳ್ಳೆ ಕಳಿಸಿ ಹೇಗೆ
ಮಾಡ್ತಾಳೋ ತಿರ್ಗಾ ತಪ್ಪು ಮಾಡಬೇಡಿ, ಪರಮಾತ್ಮನಿಗೆ ಕೋಪ ಬರೆಸಬೇಡಿ, ನಿಗ್ರಹಕ್ಕೆ ಒಳಪಡಬೇಡಿ, ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳುವಂತೆ ಆಳ್ವಾರರುಗಳು ನಮಗೆ ಅದೇ ಥರ ಉಪದೇಶವನ್ನು ಮಾಡ್ತಾರೆ. ಉಪದೇಶ ಮಾಡಿ ನೀವು ಈ 10 ಪಾಶುರಗಳನ್ನು ಹೇಳಿ ಸದಾ ಭಗವಂತನ ಪಾದಾರವಿಂದದಲ್ಲಿ ನಿಮ್ಮ ಮನಸ್ಸು ಇರುತ್ತೆ ಅಂತ ಫಲವನ್ನು ಬೇರೆ ಹೇಳಿದ್ದಾರೆ ಆಳ್ವಾರ ಸೂಕ್ತಿಗಳ ಫಲ ಏನು ಸುಳ್ಳಾಗಕ್ಕಾಗತ್ತೆ, ಸತ್ಯ ಅದು ಉಂಟಾಗತ್ತೆ. ತಿರುಮಂಗಿ ಆಳ್ವಾರ್ ಹೇಗೆ ಅರ್ಚಾಮೂರ್ತಿಯನ್ನು ನೋಡಿ ಸಂದರ್ಶನ ಮಾಡಿ ಹಾಡಿದ್ರು, ತಿರುಮಂಗಿ ಆಳ್ವಾರ್ ಪಾಶುರಗಳನ್ನು ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ದಿವ್ಯ ದೇಶ ಸಂದರ್ಶನ ಆಗೇ ಆಗತ್ತೆ. ಈಗ ಪಾಠ ಹೇಳಿಸ್ಕೊಳಕ್ಕೆ ಬರೋರಿಗೆ ತಿರುಮಂಗಿ ಆಳ್ವಾರ್ ಪಾಶುರವನ್ನು ಆರಂಭ ಮಾಡಿದ ತಕ್ಷಣವೇ ಖಂಡಿತ ಆಗಲಿ. 90 ವರ್ಷ ಆಗಿರುತ್ತೆ, ಹೋಗೋಕ್ಕಾಗದೇ ಇಲ್ಲ ಅಂತ ತೀರ್ಮಾನ ಮಾಡಿರ್ತಾರೆ. ಆದರೆ ಹೇಗೋ ತಿರುಪತಿಗೋ ಶ್ರೀರಂಗಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿರ್ತಾರೆ. ಅನುಗ್ರಹ ನೋಡಿ ಆಳ್ವಾರ ಪ್ರಬಂಧನೇ ಸಾಕು ಅನುಗ್ರಹ. 666 ಪದ್ಮಾಸಿರಂಗೇಶ್ವರ ಪಾದ ರಕ್ಷೆ ಹರಿನ್ಮಣೀನ ಪ್ರಭಯಾ ಸ್ಫುರಂತ್ಯ ಚೂಡಾಪದೇಶು ಶ್ರುತಿ ಸುಂದರೀಣ ಮಂಗಲ್ಯ ದೂರ್ವಾಂಕರ ಮಾಲ್ಯ ಪಂಕ್ತಿಂ ದೂರ್ವಾಂಕರ. ಮಂಗಳವನ್ನು ಕೊಡುವಂಥ ಗರಿಕೆ ಹುಲ್ಲು, ಮಂಗಳಕ್ಕೆ ಗರಿಕೆ ಹುಲ್ಲನ್ನು ಯೂಸ್ ಮಾಡ್ತಾರೆ. ಅದು ಮೊಳಕೆ ಮಾಡಿಬಿಟ್ಟು ದೂರ್ವಾಂಕುರ, ಅಂಕುರ ಅಂದರೆ ಮೊಳಕೆ, ದೂರ್ವ ಅಂದರೆ ದರ್ಬೆ, ಹುಲ್ಲಿನ ಅಂಕುರದಂತೆ ಚಿಕ್ಕ ಚಿಕ್ಕ ಬಂದಂತೆ ಕಾಣುತ್ತಾ ಇದೆ. ಅದರಿಂದಾನೇ ಒಂದು ಮಾಲೆಯನ್ನು ಕಟ್ಟಿ, ಗ್ರೀನ್ ಅಲ್ವಾ, ಹಸಿರು, ಅದರಿಂದ ರಂಗೇಶ್ವರ ಪಾದರಕ್ಷೆ. ಶ್ರೀರಂಗ ಕ್ಷೇತ್ರಕ್ಕೆ ಸರ್ವೇಶ್ವರನಾದ, ಕ್ಷೇತ್ರ ಮಾತ್ರ ಅಲ್ಲ ಪೂರ್ತಿ ಬ್ರಹ್ಮಾಂಡಕ್ಕೆ ಸರ್ವೇಶ್ವರನಾದಂಥ ರಂಗನಾಥ, ಅವನ ಪಾದುಕೆಯೇ ತ್ವಂ ನೀನು ಸ್ಫುರಂತ್ಯಾಗ ಹರಿನ್ಮಣಿ, ನಿನ್ನಲ್ಲಿ ಹುದುಗಿಸಿಟ್ಟಿರುವಂತಹ ಪಚ್ಚೆ ಕಲ್ಲುಗಳು. ಸ್ಫುರಂತ್ಯಾಗ ಎಷ್ಟು ಕಾಂತಿ, ಪಚ್ಚೆಯ ಕಾಂತಿಯನ್ನು ಹೊಳಿತಾ ಅದರಿಂದ ಕಾಂತಿಯಿಂದ ಶ್ರುತಿ ಸುಂದರೀಣ, ವೇದಗಳು ಎನ್ನುವಂಥ ಸುಂದರಿಯರು. ವೇದ ಶ್ರುತಿ ಅಂತ ಕರಿತೀವಲ್ಲ, ಶ್ರುತಿ ಸ್ತ್ರೀಲಿಂಗ, ಅವರಿಗೆ ಶ್ರುತಿ, ವೇದ ಮಾತೆ ಅಂತ ಹೇಳ್ತೀವಿ. ವೇದ ಶ್ರುತಿ ಸುಂದರಿಗಳು ಅಂತ, ಅಂದರೆ ಒಂದೊಂದು ಅಕ್ಷರವೂ ಸುಂದರಿಗಳು, ಒಂದೊಂದು ಮಂತ್ರ. ಆ ವೇದಗಳು ಎನ್ನುವಂಥ ಸುಂದರಿಯರ ಚೂಡಾಪದೇಶು, ಅವರ ತಲೆಗಳ ಮೇಲೆ ಮಾಂಗಲ್ಯ ದೂರ್ವಾಂಕುರ, ಅದು ಬಿದ್ದು ಬಿಡುತ್ತಂತೆ ಅವರ ಮೇಲೆ, ಅದೆಲ್ಲ ದರ್ಬೆಯ ಅಂಕುರದಂತೆ ಕಾಣ್ತಾ ಇದೆ, ಹಸಿರು ಕಲ್ಲುಗಳ ಕಾಣ. ಮೊಳಕೆಯಿಂದ ಮಾಡಲ್ಪಟ್ಟ ಒಂದು ಹಾರವನ್ನು ಮಾಲ್ಯ ಪಂಕ್ತಿ, ಸುಂದರವಾದ ಒಂದು ಹುಲ್ಲಿನ ಗರಿಕೆಯ ಮಾಲ್ಯ ಪಂಕ್ತಿ. ಈಗ ತುಳಸಿಯನ್ನೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಿರ್ತಾರಲ್ವ, ತುಳಸಿ ಮಾಲೆಯನ್ನು ಹಾಕಿದರೆ ಎಷ್ಟು ಚೆನ್ನಾಗಿ. ಇದರಲ್ಲಿ ಅವಭೃತ ಸ್ನಾನ, ಚಕ್ರ ಸ್ನಾನ ಇದೆಲ್ಲ ಹೇಳ್ತೀವಲ್ಲ, ಸ್ತಪನ ಸ್ನಾನ, ತಿರುಮಂಜನ ಮಾಡ್ತಾರೆ ಪರಮಾಣ. ಆಗ ಮಂಜಿಕಾಪಲ್ಲಿ ಆ ತುಳಸಿ ಮಾಲೆಯನ್ನು ಹಾಕ್ತಾರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ಎರಡು ಕಾಂಟ್ರಾಕ್ಟ್. ಆ ತುಳಸಿ ಮಾಲೆ ಇಲ್ಲದಿದ್ದರೆ, ಪಾದುಕಾದೇವಿಯನ್ನು ಅಲ್ಲಿ ಇಟ್ಟಿದ್ರೆ ಅವಳ ಕಾಂತಿ ಅಲ್ಲಿ ಹೋಗಿ ತುಳಸಿ ಮಾಲೆ ಅಂತ, ಅದರ ಮಾಲೆಯಂತೆ, ಹುಲ್ಲಿನ ಗರಿಕೆಯ ಮಾಲೆ. ಕೆಲವು ಈಗ ಅದೇನೋ ಮಾಡ್ತಾ ಇದ್ದಾರೆ ಅವರು, ಅದನ್ನು ನಾರು ಥರ ಇರುತ್ತೆ, ಅದನ್ನು ಗ್ರೀನ್ ಮಾಡಿ ಅದನ್ನು ಹಾಕ್ತಾರೆ, ಅದು ಹುಲ್ಲಿನ ಗರಿಕೆ ಅಂತ ಕಾಣುತ್ತೆ. ದೇವರಿಗೆ ಸಮರ್ಪಣೆ ಮಾಡಿದರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಷ್ಟೇ. ಇವರು ಹೇಳಿರೋದು ಅದರಂತೆ ದೂರ್ವಾಂಕುರ ಮಾಲ್ಯ ಪಂಕ್ತಿ ಬದ್ನಾಸಿ, ನೀನು ಉಂಟು ಮಾಡ್ತೀಯಾ, ಅಲ್ಲಿ ಇಲ್ಲ, ಇವಳ ಪಚ್ಚೆ ಕಲ್ಲಿನ ಕಾಂತಿ ಅದು ಉಂಟು ಮಾಡಿದ್ಯಂತ. ಆ ಥರ ಯಾರಿಗೆ ವೇದ ಶ್ರುತಿ ಚೂಡಾಪದೆ, ವೇದಗಳು ಎನ್ನುವಂಥ ಸುರಸುಂದರೀಣ, ಅವರ ತಲೆ ಮೇಲೆ ಒಂದು ದುರ್ವಾಂಕುರ ಪಂಕ್ತಿ ಮಾಲ್ಯ ಅಂದರೆ ಮಾಲೆಯನ್ನು ನೀನು ಬದ್ನಾಸಿ ಉಂಟು ಮಾಡಿದೀಯಾ. ಈಗ ಸ್ವಾಮಿ ನಮ್ಮಾಳ್ವಾರವರ ಸೂಕ್ತಿಗಳು 4 ಪ್ರಬಂಧ ವೇದಕ್ಕೆ ಸಮಾನವಾಗಿರೋದ್ರಿಂದ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡೋಕ್ಕೋಸ್ಕರನೇ, ಅದರಿಂದ ಭಗವದ್ ವಿಷಯ. ಅದರಲ್ಲಿ ನಾರಾಯಣನನ್ನೇ ವರ್ಣನೆ ಮಾಡಿ ಅವುಗಳನ್ನು ಕಂಡೇ ವೇದಗಳಿಗೆ ತುಂಬ ಸಂತೋಷ, ಅದರಿಂದ ತುಂಬ ಪ್ರೀತಿ ಇರುತ್ತೆ. ವೇದಗಳಿಗೆ ಸೀತಾದೇವಿಗೆ ಹನುಮಂತನನ್ನು ಕಂಡ್ರೆ ಎಷ್ಟು ಪ್ರೀತಿಯು ಹಾಗೆ ಅಂತ ಕೊಟ್ಟಿದ್ದಾರೆ. ಬಹು ಸಂತೋಷ ಅದು ಯಾತಕ್ಕೆ ಸೀತಾದೇವಿ ಪಟ್ಟಾಭಿಷೇಕದ ಕಾಲದಲ್ಲಿ ರಾಮ ಒಂದು ರತ್ನಮಾಲೆಯನ್ನು ಸೀತಾದೇವಿಗೆ
ಹಾಕ್ತಾನೆ. ಸೀತಾದೇವಿ ಎಲ್ಲರಿಗೂ ಶ್ರೀರಾಮಚಂದ್ರ ಉಡುಗೊರೆಗಳನ್ನು ಕೊಡ್ತಾನೆ. ಈ ಒಂದು ಮಾಲಿಕೆಯನ್ನು ತೆಗೆದು ಕೈಯಲ್ಲಿ ಇಟ್ಕೊಂಡು ರಾಮನನ್ನು ನೋಡ್ತಾಳೆ ಸೀತಾ. ಅವನ ಬೇಕಲ್ಲ, ಅನುಜ್ಞೆ ಬೇಕು, ಯಾರಿಗೆ ಕೊಡಲಿ ಅವಾಗ ಅಂಗಿತ ತಿಳ್ಕೊಂಡಂಥ ಸೀತಾ ಮನಸ್ಸಿನಲ್ಲಿ, ದೇವಿಯ ಮನಸ್ಸಿನಲ್ಲಿರು ತಕ್ಷಣ ಹನುಮಂತನ ಹುಡುಕ್ತಾಳೆ. ಗೊತ್ತಾಗ್ಬಿಡುತ್ತೆ ಹನುಮಂತನಿಗೆ ಕೊಡು. ಯಾಕೆಂದರೆ ಇವರಿಬ್ಬರನ್ನು ಸೇರಿಸಿದಂಥವನು ಹನುಮಂತ, ಆಚಾರ್ಯ ಸ್ಥಾನದಲ್ಲಿ ಜೀವಾತ್ಮ ಪರಮಾತ್ಮ. ಅದರಿಂದ ನೋಡ್ತಾಳೆ, ಎಂಥ ಉಪಕಾರ ಮಾಡಿದ್ಯಲ್ಲಪ್ಪ. ಆದರೆ ಉಪಕಾರಕ್ಕೆ ಪ್ರತ್ಯುಪಕಾರ ಆಚಾರ್ಯರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದ್ರೂ ಪರಮಾತ್ಮನಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಅದೊಂದು ಉದಾಹರಣೆ ನಮಗಿದೆ. ಪರಮಾತ್ಮನಿಗೂ ತಾಯಾರಿಗೂ ಇಬ್ಬರಿಗೂ ಅಂಕಿತವಾಗಿದ್ದಂತಹ ಅದು ಮಾಲೆ, ಅದನ್ನು ರತ್ನಮಾಲೆಯನ್ನು ಹನುಮಂತನಿಗೆ ಕರೆದು ಹಾಕ್ತಾಳೋ ಇಲ್ವೋ ಸೀತಾದೇವಿ. ಎಷ್ಟು ಸಂತೋಷ. ಅದರಂತೆ ಆಳ್ವಾರವರ ಪಾಶುರಗಳು ಅದನ್ನು ಏನಂತೆ, ಹೂವಿನಂತೆ ಗರಿಕೆ ಮೊಳಕೆಯಂತೆ ಮುಡ್ಕೊಂಡು ನಲಿದಾಡುವಂಥದ್ದು. ನಲಿದಾಡುವಂತೆ ನಮ್ಮಾಳ್ವಾರವರ ಪಾಶುರಗಳಂದರೆ ಪರಮಾತ್ಮನೇ ಕೇಳಿ ಅನುಭವಿಸಿ ಆನಂದ ಪಡುವಂಥದ್ದು. ಅಷ್ಟು ವೈಭವ, ಅಷ್ಟು ಸುಂದರ. 667 ಅಚ್ಛೇದ್ಯ ರಶ್ಮಿನಿಯತೈಹಿ ಘಟಿತಾಘರಿದ್ಭಿಃ ಸದ್ವತ್ಮನಾ ಗತಿಮತಿ ಮಣಿಪಾದರಕ್ಷೆ ಸಂದೃಶ್ಯಸೆ ಸವಿತೃಮಂಡಲ ಮಧ್ಯಭಾಜಗ ರಂಗೇಶ್ವರಸ್ಯ ರಥಸಂಪದಿ ವಾಪರಾತ್ವಂ. ಈಗ ಮತ್ತೆ ಅಮ್ಮ ಪಾದುಕಾದೇವಿ, ನಿನ್ನ ಪಚ್ಚೆ ಕಲ್ಲಿನ ರತ್ನಗಳ ಹೊಳಪು, ಕಾಂತಿ, ಪ್ರಭೆ, ಪ್ರಕಾಶ ತುಂಬ ಚೆನ್ನಾಗಿದೆ, ಉತ್ಕೃಷ್ಟವಾದದ್ದು. ಅದನ್ನು ಧರಿಸಿಕೊಂಡು ಪರಮಾತ್ಮ ರಂಗನಾಥ ಬೀದಿನಲ್ಲಿ ಬರ್ತಾನೆ. ರಥ ಬೀದಿಯಲ್ಲಿ ಒಂದೊಂದು ಬೀದಿನಲ್ಲಿ ಒಂದೊಂದು ದಿವಸ ವಿಜಯ ಮಾಡಿಸ್ತಾನೆ. ಆಗ ನಿನ್ನನ್ನು ನೋಡಿದರೆ ಹೇಗೆ ಕಾಣಿಸತ್ತೆ ಅಂದರೆ ಸೂರ್ಯನ ರಥದಂತೆ ಕಾಣಿಸತ್ತೆ ಅಂತ. ಸೂರ್ಯಮಂಡಲದಲ್ಲಿ ಭಗವಂತ ಬರ್ತಾ ಇದ್ದಾನೇನೋ, ಸೂರ್ಯಪ್ರಭಾ ವಾಹನದಲ್ಲಿ ಬರ್ತಾ ಇದ್ದಾನೆ. ಆದರೆ ಇವಾಗ ಸುಮ್ಮನೆ ಬರ್ತಾ ಇದ್ದಾನೆ, ಆಗಲೂ ಒಂದು ಪ್ರಭೆ ಕಾಣಿಸತ್ತೆ, ಪ್ರಭೆಯಂತೆ ಕಾಣಿಸತ್ತೆ ಅಂತ. ಅಚ್ಛೇದ್ಯ ರಶ್ಮಿನಿಯತೈ ಘಟಿತಾಗರಿದ್ಭಿ ಮಣಿಪಾದುಕೆ ಸವಿತೃಮಂಡಲ ಮಧ್ಯಭಾಜಗ. ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಅನ್ನುವಂತೆ. ಅಮ್ಮ ಮಣಿಪಾದರಕ್ಷೆ ಅಚ್ಛೇದ್ಯ, ಕತ್ತರಿಸಲ್ಪಟ್ಟ ಛೇದ, ಪಡೆದಿರುವಂತಹ, ಕತ್ತರಿಸೇ ಇಲ್ಲ. ಛೇದ್ಯ ಅಂದರೆ ಕತ್ತರಿಸೋದು, ಅಚ್ಛೇದ್ಯ ಅಂದರೆ ಅಪರಿಚ್ಛೇದ್ಯ, ಕತ್ತರಿಸಕ್ಕೆ ಆಗದೇ ಇರುವಂಥ. ರತ್ನ ಕಿರಣಗಳ ನಿಯತೈಹಿ ಸೇರಿಕೊಂಡಿರುವಂತಹ ಹರಿದ್ವಿಹಿ ಪಚ್ಚೆಯ ರತ್ನದ ಜೊತೆಯಲ್ಲಿ ಬೇರೆ ರತ್ನಗಳ ಕಾಂತಿನೂ ಸೇರಿಕೊಂಡು ಕಟ್ಟಿ, ಕತ್ತರಿಸಿಲ್ಲ, ಘಟಿತ ಸೇರ್ಕೊಂಡ್ಬಿಟ್ಟಿದೆ. ಆಗ ಸದ್ವರ್ತ್ಮನ, ಆಕಾಶ ಮಾರ್ಗದಿಂದ ಅಥವಾ ಒಳ್ಳೆಯ ಮಾರ್ಗ, ಸುಮಾರ್ಗ, ಒಳ್ಳೆಯ ಮಾರ್ಗದಿಂದ ಗತಿಮತಿ ಸಜ್ಜಾರವುಳ್ಳಂತಹ ತ್ವಂ ನೀನು ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತೀಯ. ಪರಮಾತ್ಮ ಕರ್ಕೊಂಡು ಹೋದಾಗ ಸವಿತೃಮಂಡಲ ಮಧ್ಯವರ್ತಿ, ಸವಿತೃ ಸೂರ್ಯಮಂಡಲದಲ್ಲಿ ಮಧ್ಯವರ್ತಿಯಾದಂತಹ ನಡುಭಾಗದಲ್ಲಿ ಹೊಳೆಯುವಂತಹ ರಂಗೇಶ್ವರಸ್ಯ ಅಪರಾ, ರಂಗೇಶ್ವರನಿಗೆ ಅಪರ ಅಂದರೆ ಅವನೇ ಬೇರೆ ಒಂದು ಬಿಂಬ, ಅವನೇ ಆಗಿರುವಂತಹ ಸೂರ್ಯನ ರಥಕ್ಕಿಂತ ಬೇರೆಯಾದ ರಥ ಸಂಪತ್ತು. ಸೂರ್ಯನ ರಥ ಏನು? ಸೂರ್ಯನೇ ನಾರಾಯಣ ತಾನೆ, ಸೂರ್ಯನಾರಾಯಣ. ಎಲ್ಲದರಲ್ಲೂ ನಾರಾಯಣ ಇದ್ದಾನೆ, ಸೂರ್ಯ ಮಾತ್ರ ಅಲ್ಲ. ಅಂದರೆ ಸೂರ್ಯನ ರಥದಂತೆ ಕಾಣಿಸತ್ತೆ. ಈಗ ರಂಗನಾಥ ಸೂರ್ಯ, ನೀನು ಅದಕ್ಕೆ ಸೂರ್ಯ ರಥವನ್ನು ಉಂಟು ಮಾಡಿಬಿಟ್ಟಿದ್ಯಾ. ಒಂದೇ ಚಕ್ರ ತಾನೆ, ಅದರಿಂದ ಆ ಪ್ರಭೆನೇ ಒಂದು ಚಕ್ರ. ಆ ಪ್ರಭೆಯಿಂದ ಯಾವುದರಿಂದ ಬೇರೆ ರಥಗಳ ಕಾಂತಿ ಮತ್ತು ಪಚ್ಚಕಾಂತಿ ಎರಡೂ ಸೇರಿ ಒಂದು ಪ್ರಭೆಯನ್ನು, ರಥವನ್ನು ಉಂಟು ಮಾಡಿಬಿಟ್ಟಿದ್ಯಾ, ನೀನು ಮಾಡಿಬಿಟ್ಟಿದ್ಯಾ. ರಥ ಸಂಪತ್ ಇವ, ಇವ ಅಂದ್ರೇನು? ಅದರಂತೆ, ಅದರಂತೆ ಐಶ್ವರ್ಯದಂತೆ ಸದೃಶ್ಯಸೆ ಕಾಣಿಸಿಕೊಳ್ತೀಯ. ಸೊ ಇವಾಗ ಸೂರ್ಯಪ್ರಭೆಯನ್ನು ನೋಡಿ, ಇವರನ್ನು ನೋಡಿ, ಯಾರನ್ನು? ಪರಮಾತ್ಮನನ್ನು, ಪಾದುಕಾದೇವಿ. ಪಾದುಕಾದೇವಿಯ ಕೆಳಗಡೆ ಹಾಕಿರುವಂತಹ ರತ್ನಗಳನ್ನು ನೋಡಿ, ಪಚ್ಚೆ, ಅದರಿಂದ ಒಂದು ಪ್ರಭೆ ಬಂದಿದೆ. ಆ ಪ್ರಭೆ ರೌಂಡಗಾಗ್ಬಿಟ್ಟಿದೆ. ಬೇರೆ ಮಣಿಗಳ ರತ್ನಗಳ ಕಾಂತಿನೂ ಹಸಿರಿನ ಕಾಂತಿನೂ, ಹಸಿರು ಕಾಂತಿ ಒಂದು ಲೈನು,
ಅದೇ ಮಧ್ಯದಲ್ಲೆಲ್ಲ ಬೆಳ್ಳಿಗೆ ಹಳದಿಗೆ ಎಲ್ಲನೂ ಕಾಂತಿ ಇದೆ. ಸೊ ಸೂರ್ಯಪ್ರಭೆಯ ಮಧ್ಯದಲ್ಲಿರುವಂಥ ಸೂರ್ಯ ನಾರಾಯಣನಂತೆ. ಸೊ ಸೂರ್ಯಪ್ರಭೆ ಅಂದರೆ ರಥ. ಆ ಒಳ್ಳೆಯ ರಥದ ಐಶ್ವರ್ಯವನ್ನು ನೀನು ಉಂಟು ಮಾಡಿದೆಯೇನೋ ಅನ್ನುವಂತೆ ಕಾಣಿಸುತ್ತೆ ಸ್ವಾಮಿ ದೇಶಿಕರ ವರ್ಣನೆ. ದಿವ್ಯ ಸೂಕ್ತಿಗಳು ಪಾದುಕೆಯಲ್ಲಿ ಮುತ್ತುಗಳಂಥದ್ದು, ಒಂದೊಂದು ಮುತ್ತು ಅಂತ ಆಗಲೇ ಮುಕ್ತಾ ಪದ್ಧತಿ ಮುಗಿಸಿದ್ದಾರೆ. ಈಗ ಮರಕತ ಪದ್ಧತಿ. ಮರಕತ ಪದ್ಧತಿನಲ್ಲಿ ಪಚ್ಚೆ ಕಲ್ಲುಗಳನ್ನು ವಿಷಯ ಅದರ ಕಾಂತಿ. ಅದರಿಂದ ಇಲ್ಲಿ ಭಗವಂತ ಸೂಕ್ತಿಗಳಲ್ಲಿ ಇದ್ದಾನೆ. ಆಳ್ವಾರರ ಸೂಕ್ತಿಗಳನ್ನು ಬೇರೆ ಅಂತ ತಿಳ್ಕೊಬೇಡಿ, ಭಗವಂತನೇ ಅದರಲ್ಲಿ ಇರೋದು. ಸವಿತೃಮಂಡಲದ ಮಧ್ಯದಲ್ಲಿರುವಂತೆ ಆ ಪ್ರಭೆಯನ್ನು ಉಂಟು ಮಾಡಿ ಮಧ್ಯದಲ್ಲಿರುವಂಥವನು ನಮ್ಮ ಸರ್ವೇಶ್ವರ ಅಂತ ತೋರಿಸಿಕೊಡ್ತಾರೆ ಸ್ವಾಮಿ ನಮ್ಮಾಳ್ವಾರ್ ಅಂತ. ಅಂದರೆ ತಮ್ಮ ಅನುಭವದ ಅಮೃತ ಪ್ರವಾಹವನ್ನು ಎಲ್ಲರೂ ಉಂಡು ಆನಂದ ಪಡಲಿ, ಅದನ್ನು ಅನುಭವಿಸಲಿ ಅಂತ ಆ ವಿಷಯಗಳನ್ನೆಲ್ಲ ಇಟ್ಟುಕೊಟ್ಟಿದ್ದಾರೆ. ನಾವು ಅದನ್ನು ಹಾಗೆ ಅನುಭವಿಸ್ಬೇಕು ಅಂತ ಸ್ವಾಮಿ ದೇಶಿಕರ ಒಂದು ಉಪದೇಶ ಮಾಡ್ತಾರೆ. ಸಾಮಾನ್ಯ ಅಂತ ತಿಳ್ಕೊಬೇಡಿ. ಆಚಾರ್ಯರೆಲ್ಲ ಆ ರೀತಿಯಾಗಿ ಅನುಭವಿಸಿದ್ದಾರೆ ಪಾದುಕಾ ಸಹಸ್ರವನ್ನು. ಶ್ಯಾಮಾಯಮಾನ ನಿಗಮಾಂತ ವನೋಪಕಂಠಾಗ ಸ್ಥಾನೇ ಪದಾವನಿ ಹರಿನ್ಮಣಯ ಸ್ವದೀಯಾಗ ಪರ್ಯಾಂತ ಶಾದ್ವಲವತಿ ಪ್ರದಯಂತಿ ನಿತ್ಯಂ ನಾರಾಯಣಸ್ಯ ರುಚಿರಾಂ ನಕರಶ್ಮಿ ಗಂಗೆಗೂ ಪಾದಕ್ಕೂ ಸಂಬಂಧ ಉಂಟು. ಪರಮಾತ್ಮನ ಪಾದಕ್ಕೆ ಗಂಗೆಯನ್ನು ನಿತ್ಯ ಪರ್ಯಂತ ಶಾದ್ವಲವತಿ, ಗಂಗೆಯ ಹತ್ತಿರದಲ್ಲಿರುವಂತಹ ಹುಲ್ಲಿನ ಸ್ವಭಾವದಂತೆ ಪ್ರಕಾಶ ಪಡುತ್ತೆ. ಗಂಗಾ ನದಿ ಆಗ ಸಮುದ್ರ ಅಂತಂದರು, ಈಗ ಗಂಗಾ ನದಿ. ಯಾತಕ್ಕೆ ಗಂಗಾ ನದಿ ಬಂತು ಅಂದರೆ ಪಾದಾವನಿ, ಪರಮಾತ್ಮನ ಪಾದವನ್ನು ರಕ್ಷಣೆ ಮಾಡುವಂತಹ ಪಾದುಕಾದೇವಿಯ. ಶ್ಯಾಮ ಅಂದರೆ ಕಪ್ಪುಗಿರುವಂತಹ ನಿಗಮಾಂತ ವನ. ನಿಗಮಾಂತ ಉಪನಿಷತ್ತುಗಳು ಎನ್ನುವಂಥ ಒಂದು ಕಾಡು. ಆ ಕಾಡುಗಳ ಉಪಕಂಠ ಹತ್ತಿರದಲ್ಲಿ, ಕಂಠ ಇದಕ್ಕೆ ಹತ್ತಿರದಲ್ಲಿದೆ ಅಲ್ವಾ, ಅದೇ ತರಹನೇ ವನ ಕಂಠ ಸಮೀಪದಲ್ಲಿರುವಂಥ ತ್ವದೀಯಾಗ ಹರಿನ್ಮಣಯಾಗ, ನಿನ್ನಲ್ಲಿರುವಂತಹ ಮರಕತ ಪಚ್ಚೆಗಳ ಕಾಂತಿ ರುಚಿರ ಕಾಂತಿ ನಾರಾಯಣಸ್ಯ ನಖರಶ್ಮಿ, ಶ್ರೀಮನ್ನಾರಾಯಣನ ಪಾದದಲ್ಲಿ ನಖಗಳು ಉಂಟು. ಆ ನಖಗಳ ರಶ್ಮಿ ಬೆಳ್ಳಗಿದ್ರೆ ಏನನ್ನು ತೋರಿಸುತ್ತೆ? ಗಂಗಾ ನದಿನಂತೆ ಹರಿತಾ ಇದೆ. ಈಗ ನದಿಯ ಎರಡೂ ದಡದಲ್ಲೂ ಪಾಚಿ ಕಟ್ಟಿರುತ್ತೆ. ಆ ಪಾಚಿ ಯಾವುದು ಅಂದರೆ ನಿನ್ನ ಮರಕತ ಮಣಿಗಳ ಕಾಂತಿ ಅದರ ಪಾದದ ಮೇಲೆ ಬೀಳುತ್ತೆ. ಪಾದ ಅಂದರೆ ಪಾದದ ಮೇಲಿರುವಂಥ ಆ ಪಾದದಲ್ಲಿರುವಂಥ ನಖಗಳು ಬೆಳ್ಳಗೆ ಕಾಂತಿಯನ್ನು ಹೊರಡುತ್ತಾ ಇದೆ. ಅದು ಗಂಗಾ ನದಿ ಅಂತ ಇದೆ. ಇವಳ ಕಾಂತಿ ಹರಿನ್ಮಣಿಯ ಕಾಂತಿ ಹತ್ಪಚ್ಚೆ ಅಂತ ಇದೆ, ಅದು ಪಾಚಿ ಅಂತ ಇದೆ. ಸೊ ಗಂಗಾ ನದಿಯ ನಿತ್ಯವಾಗಿ ಅದರ ದಡದಲ್ಲಿರುವಂಥ ಪಾಚಿಯಂತೆ ನೀನು ಉಂಟು ಮಾಡ್ತೀಯ ಹರಿನ್ಮಣಿ ಕಾಂತಿ ಅಂತ ಹೇಳಿಬಿಟ್ರು. ಶಾದ್ವಲವತಿ, ಶಾದ್ವಲ ಅಂದರೆ ರಂಗೇಶ್ವರಸ್ಯ ರಥ ಸಂಪತ್ತಿ ಆಯಿತು. ಇಲ್ಲಿ ನಾರಾಯಣಸ್ಯ ರುಚಿರಾಮ್ ನಖರಶ್ಮಿ ಗಂಗಾ, ನಖಗಳ ಕಾಂತಿ ಗಂಗೆ, ಪಚ್ಚೆಗಳ ಕಾಂತಿ ಪಾಚಿ, ಎರಡನ್ನು ಒಟ್ಟುಗೂಡಿಸಿ. ಯಾಕೆಂದರೆ ಪರಮಾತ್ಮ ಪಾದ ಅಲ್ಲೇ ಇದೆ, ಪಾದುಕಾದೇವಿ ಅಲ್ಲೇ ಇದ್ದಾಳೆ. ಸೊ ಎರಡು ಹೇಗೆ ಕಾಣುತ್ತಾ ಇದೆ? ಮಧ್ಯದಲ್ಲಿ ಗಂಗಾದೇವಿ ಹರಿತಾ ಇದ್ದಾಳೆ, ಪಕ್ಕದಲ್ಲಿ ಕಾಂತಿ ಪಚ್ಚೆ ಅಂತೆ. ಗಂಗಾ ನದಿಯ ಪಾಚಿ ಕಟ್ಟಿರುವಂಥ ದಡಗಳಂತೆ ಕಾಣುತ್ತೆ ಮೇಲಿನಿಂದ ನೋಡಿ. ಈಗ ಡ್ರೋನ್ ಕಳಿಸ್ಬಿಟ್ಟು ನೋಡಿ. ಶ್ಯಾಮಾಯಮಾನ ನಿಗಮಾಂತ ವನೋಪಕಂಠ. ನಿಗಮಾಂತ ಎನ್ನುವಂಥ ಇದೆಲ್ಲ ಸಾಮಾನ್ಯ ಕಾಡು ಅದೆಲ್ಲ ಅನ್ಕೋಬೇಡಿ. ನಿಗಮಾಂತವನ, ವೇದಗಳು ಎನ್ನುವಂತಹ ಒಂದು ವನ, ಅದರ ಕಂಠವಾದಂಥ ಉಪನಿಷತ್ತು. ಆ ಉಪನಿಷತ್ತುಗಳಿಗೆ ಪಾಚಿ ಕಟ್ಟಿರುವಂತೆ ಕಾಣುತ್ತಾ ಇದೆ ಅಂತ. ತಾನೇ ಹರಿನ್ಮಣಿಯ ಸ್ವದೀಯ. ಯಾತಕ್ಕೆ ಅಂದರೆ ನಿಗಮಾಂತ ಪರಿಮಳವೆಲ್ಲ ಎಲ್ಲಿದೆ? ಪರಮಾತ್ಮನ ಪಾದಾರವಿಂದದ. ಎಲ್ಲರೂ ಸಮರ್ಪಣೆ ಮಾಡ್ತಾರೋ ಇಲ್ವೋ ಪ್ರತಿನಿತ್ಯ ಆರಾಧನೆ ಅಂತ. ಈಗ 669 ಉದ್ದಿಶ್ಯ ಕಾಮಪಿ ಗತಿಂ ಮಣಿಪಾದರಕ್ಷೆ ರಂಗೇಶ್ವರಸ್ಯ ಚರಣೆ ವಿನಿವೇಶಿತಾತ್ಮ ಪ್ರಾಯೋಗ ನಿನ್ಮಣಿರುಚ ದೃಢಭಕ್ತಿ ಬಂಧ
ಪ್ರಾದುಷ್ಕರೋತಿ ಭವತಿ ತುಳಸಿ ವನಾನಿ. ಮಣಿಪಾದರಕ್ಷೆ ರತ್ನಮಯ ಪಾದುಕಾಯಿ ದೇವಿಗೆ ಕಾಮಪಿ. ಕಾಮಪಿ ಅಂದರೆ ಉತ್ತಮವಾದದ್ದು ಹೀಗೆ ಅಂತ ಹೇಳೋಕ್ಕಾಗದೇ ಇರುವಂಥದ್ದು. ಗತಿ ಸೇರಬೇಕಾದ ಜಾಗವನ್ನು ಉದ್ದೇಶ ಯಾವುದು ಅಂತ ಗೊತ್ತಿಲ್ಲ. ಉದ್ದೇಶ ಅಂದರೆ ಅದನ್ನು ಉದ್ದೇಶಿಸಿ. ರಂಗೇಶ್ವರಸ್ಯ ಶ್ರೀರಂಗನಾಥನ ಚರಣೆ ವಿನಿವೇಶಿತ, ಚರಣೆ ಅಡಿಯಲ್ಲಿ ವಿನಿವೇಶಿತ ಇರಿಸಲ್ಪಟ್ಟ ಭಕ್ತಿಬಂಧ ಭವತಿ, ತುಂಬ ಭಕ್ತಿಯಿಂದ ಪ್ರೀತಿ ಮಾಡುವಂತಹ ನೀನು. ಪಾದುಕಾದೇವಿಗೆ ಪರಮಾತ್ಮನ ಪಾದಾರವಿಂದದಲ್ಲಿ ಸದಾ ಆಶ್ರಯ, ಸದಾ ಸಂಬಂಧ, ಅದರಿಂದ ಸದಾ ಇರೋದ್ರಿಂದ ಭಕ್ತಿ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಬಿಟ್ಟಿರೋಕ್ಕೆ ಪ್ರೀತಿ ಬಂಧ, ಪ್ರೀತಿ ಅನ್ನುವಂಥ ಬಂಧನ ಮಾಡ್ಕೊಂಡು ಅವಳು ಯಾವಾಗಲೂ ಇರ್ತಾಳೆ ನೀನು. ಆದರೆ ನಿನ್ನಲ್ಲಿರುವಂಥ ಹರಿಣ್ಮಣಿ ರುಚ ಮರಕತ ರತ್ನಗಳ ಕಾಂತಿ, ಆ ಕಾಂತಿಯಿಂದ ಪ್ರಾಯಃ ಒಂದು ವೇಳೆ ಸ್ವಾಮಿ ದೇಶಿಕರು ನನಗೆ ಅನುಭವ ಬರುತ್ತೆ, ನನ್ನ ಭಾವನೆ ಅಂತಾರೆ. ಅದಕ್ಕೆ ಬೇರೆಯವರಿಗೆ ಬೇರೆ ಥರ ಭಾವನೆಗಳು. ಇದೇನು ಈ ಥರ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಪ್ರಾಯಶಃ ತುಳಸಿ ವನಾನಿ, ತುಳಸಿ ತೋಟಗಳನ್ನು ಪ್ರಾದುಷ್ಕರೋತಿ. ಏನು ತುಳಸಿ ವನವೇ ಅಲ್ಲಿದೆಯೇನೋ ಅನ್ನುವಂಥ ತುಳಸಿಗೂ ಪರಮಾತ್ಮನಿಗೂ ಯಾವಾಗಲೂ ಸಂಬಂಧ. ಒಂದು ಸತಿನೂ ಸಾಲಿಗ್ರಾಮದ ಜೊತೆಯಲ್ಲಿ ತುಳಸಿ ಇಲ್ಲದೆ ಇರಬಾರ್ದು. ಒಂದು ದಳ ಆದರೂ ಇಟ್ಟೇ ಇರಬೇಕು. ಯಾಕಂದರೆ ಅದೇ ತುಳಸಿನ ಮತ್ತೆ ಯೂಸ್ ಮಾಡ್ಬೋದು. ತುಳಸಿಗೆ ಅಷ್ಟೊಂದು ವೈಭವ. ಅದಕ್ಕೆ ಅವರು ಸ್ವಾಮಿ ನಮ್ಮಾಳ್ವಾರ್ ಹೇಳ್ತಾರೆ ತಿರುವಿರುತ್ತಿನಲ್ಲಿ, ತನ್ ಕೊಂಬದಾಯಿನುಂ ತನ್ ಮಣ್ಣಾಯಿನುಂ ತನ್ ವೇರಾಯಿನುಂ ತನ್ ಮಣ್ಣಾಯಿನುಂ. ತುಳಸಿಯ ಎಲೆ, ತುಳಸಿಯ ಮೊಗ್ಗು, ತುಳಸಿಯ ಹೂವು, ತುಳಸಿಯ ಕಾಷ್ಟ, ತುಳಸಿಯ ಬೇರು ಅದೂ ಸಿಗಲಿಲ್ಲ ಅಂದರೆ ತನ್ ಮಣ್ಣಾಯಿನುಂ ಕೊಂಡು ಚೂಟುವಿನೇ. ಆ ಮಣ್ಣಾದರೂ ತೊಗೊಂಡು ಬನ್ನಿರಿ. ಎಷ್ಟು ಪ್ರೀತಿ ತುಳಸಿಗೆ ಪರಮಾತ್ಮನ. ಎಲ್ಲನೂ ಅದರಲ್ಲಿರುವಂಥದ್ದು ಅಷ್ಟು ಉತ್ಕೃಷ್ಟವಾದದ್ದು, ಪವಿತ್ರವಾದದ್ದು ತುಳಸಿ ಅಂತ ಹೇಳ್ತಾರೆ. ಅಂತಹ ತುಳಸಿ ಅಂತ ಇಲ್ಲಿ ಹೇಳಿ ಅನೇಕವಾಗಿ ತುಳಸಿ ವನಾನಿ ಪ್ರಾದುಷ್ಕರೋತಿ ಅಂತ ಪಚ್ಚೆಯಾಗಿ ಕಾಣುತ್ತೆ. ಅದನ್ನು ನೋಡಿದ್ರೆ ದೇವರ ಸ್ಥಳ. ಶರಣಾಗತಿಯನ್ನು ಮಾಡಿ ಪ್ರಕೃತಿ ಮಂಡಲದಲ್ಲಿ ಇರಬೇಕಾದ್ರೆ ತುಳಸಿಯ ತೋಟವನ್ನು ಮಾಡಿರುವಂತೆ ತೋರುತ್ತೆ. ಪ್ರಕೃತಿ ಮಂಡಲದಲ್ಲಿ ಒಂದು ತುಳಸಿ ತೋಟ. ಆ ರಥಗಳ ಕಾಂತಿ ಲೋಕದಲ್ಲಿ ಇರೋವರೆಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಅಂತ ತೋರಿಸಿಕೊಡುತ್ತೆ. ಪರೋಪಕಾರಾರ್ಥವಿದಂ ಶರೀರಂ ಎನ್ನುವಂತೆ ಅದಕ್ಕೋಸ್ಕರನೇ ನಮ್ಮ ಶರೀರವನ್ನು ಉಪಯೋಗಿಸ್ಕೊಳ್ಬೇಕು. ಆತ್ಮವನ್ನು ಪರಮಾತ್ಮನ ಪಾದಾರವಿಂದದಲ್ಲಿ ಶರಣಾಗತಿ ಮಾಡಿ ಸಮರ್ಪಣೆ ಮಾಡಿಬಿಟ್ಟು ಸದಾಕಾಲ ತುಳಸಿಗೆ ಯಾವಾಗ ನಿತ್ಯ ಸಾನ್ನಿಧ್ಯವೋ ಆ ರೀತಿ ನಿತ್ಯ ಸಾನ್ನಿಧ್ಯಕ್ಕೋಸ್ಕರವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಉಂಟು. ಅದೇ ಥರ ಇಲ್ಲಿ ಮಾಡಿಕೊಳ್ಬೇಕು. ಅದಕ್ಕೆ ಸೇವೆ, ಆ ಸೇವೆಯೇ ಅದಕ್ಕೆ ಬೇಕಾಗಿದೆ. ಅದನ್ನು ಮುಂದಕ್ಕೆ ಅದನ್ನೇ ಕಂಟಿನ್ಯೂ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ವಾಮಿ ದೇಶಿಕರು 670ರಲ್ಲಿ. ಸೇವಾರ್ಥಮಾಗತವತಾಂ ತ್ರಿದಶೇಶ್ವರಾಣಾಂ ಚೂಡಾಮಣಿ ಪ್ರಕರಶಾಲಿಷು ಮೌಳಿಷುತ್ವಂ ಸಂವರ್ತಯಸ್ಯ ಸುರವರ್ತನ ಪಾದರಕ್ಷೆ ಸ್ವೇನಾಶ್ಮ ಗರ್ಭ ಮಹಸ ಶುಕಪಂಕ್ತಿ ಶೋಭಾ. ಶುಕಪಂಕ್ತಿ ಅಂದರು, ಅಲ್ಲಿ ಪಚ್ಚೆ ಅಲ್ಲಿ ಪಾಚಿ ಅಂತಂದರು, ಇಲ್ಲ ಶುಕ. ಗಿಣಿ ಹಸಿರಿಗಿರುತ್ತಲ್ವ, ಅದರಿಂದ ಗಿಣಿಗಳೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಂತೆ ಇದೆಯಾ, ಲೈನಾಗಿ ಕೂತ್ಕೊಂಡ್ಬಿಡುತ್ತೆ ಪಕ್ಷಿಗಳು. ಆದರೆ ಇರುವಂತೆ ಮಾಡ್ತಾ ಇದೆಯಾ ನೀನು. ಪಚ್ಚರತ್ನಗಳ ಕಾಂತಿಯಿಂದ ಶುಕಪಂಕ್ತಿ ಶೋಭಾ. ಅಮಾಪಾದಕ್ಕೆ ಪಚ್ಚೆಗಳು ತುಂಬ ಇಟ್ಟಿದ್ದಾರೆ, ಅದರ ಕಾಂತಿ ಏನೋ ಸಮಗ್ರವಾಗಿ ಬರ್ತಾ ಇದೆ. ಅದಕ್ಕೆ ನಿನ್ನನ್ನು ಇಂದ್ರಾದಿ ದೇವತೆಗಳೆಲ್ಲ ಬಂದು ದರ್ಶನ ಮಾಡಬೇಕು ಅಂತ ಆಸೆ ಪಡ್ತಾರೆ, ಬರ್ತಾರೆ, ನಮಸ್ಕಾರ ಮಾಡ್ತಾರೆ. ಅವರ ತಲೆಗಳಲ್ಲಿ ಕೆಂಪು ರತ್ನ ಇದೆ. ಅವರು ಬೇರೆ ರತ್ನಮಯವಾದಂಥ ಕಿರೀಟಗಳನ್ನು ಹಾಕ್ಕೊಂಡಿರ್ತಾರೆ. ಕಿರೀಟಗಳು, ಆ ಕಿರೀಟಗಳಲ್ಲಿ ಇರುವಂಥ ಕೆಂಪು ಇದೆಯಲ್ಲ, ಆ ಕೆಂಪು ರತ್ನದ ಕಾಂತಿ, ಕೆಂಪು ಕಾಂತಿ, ಅರುಣ ಕಾಂತಿ ಇಲ್ಲಿ ಬೀಳುತ್ತೆ ಪಾದಕ್ಕೆ ಮೇಲೆ. ಅವ್ರು ಅವ್ರು ಧಾರಣೆ ಮಾಡ್ಕೊಳ್ತಾರೆ, ಇದರ ಕಾಂತಿ ಅಲ್ಲಿ ಬೀಳುತ್ತೆ. ಇವಳಲ್ಲಿ ಹಸಿರು ಕಾಂತಿ ಇದೆ. ಆ ಹಸಿರು ಕಾಂತಿ ಕ್ಲೀನಾಗಿ ಒಂದು ಮಾಡಿಬಿಟ್ಟಿದೆ ಪಂಕ್ತಿ.
ಇವಾಗ ಇದು ಕೆಂಪು ಕಾಂತಿ ಅಲ್ಲಿ ಬೀಳುತ್ತೆ ಒಂದು ಚೂರು ಚೂರು, ಅದು ಕೊಕ್ಕಂತೆ ಕಾಣುತ್ತೆ. ಎಲ್ಲ ಗಿಣಿಗಳು ಲೈನ ಕೂತ್ಕೊಂಡು ಇರುವಂತೆ ಕಾಣುತ್ತಾ ಇದೆ. ಅದಕ್ಕೆ ಕಾರಣ ದೇವತೆಗಳು ಬಂದು ನಮಸ್ಕಾರ ಮಾಡಿ ನಿನ್ನನ್ನು ತಲೆ ಮೇಲೆ ಧರಿಸ್ಕೊಂಡು ಅವರ ಕಿರೀಟಗಳ ಕಾಂತಿ ನಿನ್ನ ಹಸಿರು ಕಾಂತಿ ಎರಡೂ ಸೇರಿಕೊಂಡು ಏನಂತ ಕಾಣಿಸ್ತಾ ಇದೆ, ಗಿಣಿಗಳು ಚೆನ್ನಾಗಿ ಬೆಳೆದಿರುವಂತಹ. ಈಗ ಅದಕ್ಕೆ ಕಲ್ಪನೆ ನೋಡಿ, ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸ್ವಾಮಿನೇ ಹೇಳ್ತಾರೆ, ಒಂದು ಗದ್ದೆ ಇದೆ, ಗದ್ದೆ ದೊಡ್ಡದಾಗಿದೆ, ಬೆಳೆದು ಬಿಟ್ಟಿದೆ, ಸೊಂಪಾಗಿ ಬೆಳೆದು ಹಸಿರಾಗಿ ಕಾಣುತ್ತೆ. ಆ ಪೈರುಗಳಲ್ಲಿ ಗಿಣಿಗಳು ಬಂದು ಕೂತ್ಕೊಂಡ್ಬಿಟ್ಟಿದೆ, ಗಿಣಿಗಳಿಗೆ ಕೊಕ್ಕಿದೆ. ಸೊ ಇವಾಗ ಹಸಿರು ಕಾಂತಿ ಪೈರಂತೆ, ಆ ಕೆಂಪು ಕಾಂತಿ ಕೊಕ್ಕನ್ನು ಉಂಟು ಮಾಡಿಬಿಟ್ಟಿದೆ. ಸೊ ಗಿಣಿಗಳಂತೆ ಕಾಣುತ್ತಾ ಇದೆ. ಈಗ ಹಸಿರು ಗದ್ದೆ, ಅಲ್ಲಿ ಬಿಟ್ಟಿರುವಂತಹ ಭತ್ತದ ಗದ್ದೆ ಹಸಿರಾಗಿದೆ, ಇನ್ನು ತೆನೆ ಎಲ್ಲ ಬಂದಿಲ್ಲ. ಆ ದೇವತೆಗಳ ಕಿರೀಟಗಳ ಕಾಂತಿ ಕೆಂಪು ಅಲ್ಲಿ ಬಂದುಬಿಟ್ಟಿದೆ. ಸೊ ಏನು ಕಾಣ್ತಾ ಇದೆ, ಗಿಣಿಗಳು ಕೂತು. ನೀವು ಹಾಗೆ ಇಮ್ಯಾಜಿನ್ ಮಾಡಬೇಕು, ಅಲ್ಲಿ ಪರಮಾತ್ಮನ ಪಾದಕ್ಕೆ ಅಲ್ಲಿ ಶಠಾರಿ ಮುನಿಯನ್ನು ಅಲ್ಲಿ ಕಂಡಾಗ ನಿಮಗಿದೆಲ್ಲ ಮನಸ್ಸಿಗೆ ಬರಬೇಕು. 1008 ಭಾವನೆಗಳು ಬರಬೇಕು ಅಂತಾರೆ, ಒಂದಾದರೂ ಅಲ್ಲಿ ರಿಫ್ಲೆಕ್ಟ್ ಆಗಬೇಕು. ಆದರೆ ಪಾದುಕಾ ಸಹಸ್ರ ಸ್ವಾಮಿ ದೇಶಿಕರ ವರ್ಣನೆ ನಿಮ್ಮ ಮನಸ್ಸಿನಲ್ಲಿ ಕೂತಿದೆ ಅಂತ ಅರ್ಥ. ಇಲ್ದಿದ್ರೆ ನಾನು ಅಷ್ಟೆ. ಅದಕ್ಕೆ ಅವ್ರು ಹೇಳ್ತಾರೆ ಇದರಲ್ಲಿ ಸೇವಾರ್ಥಮಾಗತವತಾಂ ತ್ರಿದಶೇಶ್ವರಾನ್, ನಿನ್ನನ್ನು ಸೇವೆ ಮಾಡೋಕ್ಕೆ ತ್ರಿದಶೇಶ್ವರಗಳೆಲ್ಲ ಬರ್ತಾರೆ. ಚೂಡಾಮಣಿ ಪ್ರಕರಶಾಲಿಷು ಮೌಳಿಷುತ್ವಂ, ಅವರೆಲ್ಲ ಆಗತವತಾಂ ಬಂದಿರುವಂತಹ ಆ ಇಂದ್ರನೇ ಮೊದಲಾದವರ ಚೂಡಾಮಣಿ, ಅವರೆಲ್ಲ ಕಿರೀಟ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಆ ಕಿರೀಟದಲ್ಲಿ ರತ್ನಗಳಿದೆ. ಆ ರತ್ನಗಳ ಪ್ರಕರಶಾಲಿಷು, ಆ ಸಮೂಹನ ರತ್ನಗಳ ಕಾಂತಿಗಳಿಂದ ಒಟ್ಟುಗೂಡಿದೆ. ಆ ಕಿರೀಟಗಳಲ್ಲಿ ಸ್ವೇನ ತನ್ನದಾದ ಅಶ್ವಗರ್ಭ ಮಗಜ ಪಚ್ಚೆಯ ರತ್ನಗಳ ನಿನ್ನ ಗರ್ಭದಲ್ಲಿ ಹುದುಗಿಸಿಟ್ಟಿರುವಂತಹ ರತ್ನಗಳ ಕಾಂತಿ, ಅದು ಶುಕ ಪಂಕ್ತಿ ಶೋಭಾ, ಒಳ್ಳೆಯ ಗಿಣಿಗಳ ಸಾಲನ್ನು ಉಂಟು ಮಾಡಿಬಿಟ್ಟಿದೆ. ಅದರಂತೆ ನೀನು ಮಾಡ್ತೀಯ. ಯಾರು ಮಾಡೋದು ಇದನ್ನು? ಈಗ ಡ್ಯಾನ್ಸರ್ಸು ಡ್ಯಾನ್ಸ್ ಮಾಡಬೇಕಾದ್ರೆ ಆ ಲೈಟ್ಗಳಿಗೆ ಕಾಂತಿ ಚೇಂಜ್ ಮಾಡ್ತಾರೆ ನೋಡಿ, ಪೇಪರ್ ಹಾಕ್ಬಿಟ್ಟು ಪೂರ್ತಿ ಇದೇ ಚೇಂಜ್ ಮಾಡ್ತಾರೆ. ನೀವು ಆಗ ಇದನ್ನು ಇಮ್ಯಾಜಿನ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ, ಪ್ರಕೃತಿನಲ್ಲಿ ಹೋಗ್ತಾ, ಬೀದಿನಲ್ಲಿ ಹೋಗ್ತಾ, ಅದೇ ಊರಿಂದ ಊರಿಗೆ ಹೋಗ್ತಾ ಮಧ್ಯದಲ್ಲಿ ಬರುವಂತಹ ಗದ್ದೆಗಳು ಹೊಲಗಳು ಇದನ್ನೆಲ್ಲ ನೋಡಿದಾಗ ಆ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಅಲ್ಲೇನಾದರೂ ಕೆಂಪಗಿದ್ರೆ ಓಹೋ ಇದು ಪಾದುಕಾ ದೇವಿಯನ್ನು ವರ್ಣನೆ ಮಾಡಿದ್ದಾರೆ ಈ ಥರ. ನೃತ್ಯಕ್ಕೆ ಹೋಗ್ತೀರಾ, ಅಲ್ಲಿ ನೋಡ್ತೀರಾ, ಇದೇನಿದು ಕಲರ್ ಚೇಂಜ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಕೆಂಪಗೆ ಹಾಕಿದ್ದಾರೆ, ಇಲ್ಲಿ ಗ್ರೀನ್, ಬೇರೆ ಏನೂ ಇಲ್ಲ, ಎಲ್ಲ ಪಾದುಕಾ ದೇವಿಯ ರತ್ನಗಳ ಕಾಂತಿಯ ಒಂದು ಅನುಭವ. ಇದೆಲ್ಲ ನೋಡಿದ್ದಾರೆ ಸ್ವಾಮಿ ದೇಶಿಕರು, ನೋಡಿದ್ದಾರೆ. ಇಲ್ಲದೇ ಇದ್ದರೆ ಇದು ಬರೋದಿಲ್ಲ. ಆದರೆ ಕವಿಗಳಿಗೆ ಎಲ್ಲದರಲ್ಲೂ ಅವ್ರಿಗೇನೋ ಒಂದು ಸುಂದರವಾದ ಒಂದು ದೃಶ್ಯ ಕಾಣಿಸೋದು, ಅನುಭವಕ್ಕೆ ಬರೋದು. ಕವಿಗಳಾಗಬೇಕು, ನಾವಾಗೆ ಆಗಕ್ಕಾಗಲ್ಲ, ಪರಮಾತ್ಮ ಕೊಟ್ಟು. ಇದು 670ನೇ ಶ್ಲೋಕ. ಜಯತಿ ಯತಿರಾಜ ಸೂಕ್ತಿಯೇ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತ್ವದ್ವಯದನಾ ತ್ರಿವೇದೀಂ ಅವಂದಯಂತೋ ಜಯಂತಿ ಭುವಿ ಸಂತಗ ಸಂತಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ ಜಯಂತಿ ಭುವನತ್ರಾಣ ಪದಪಂಕಜ ರೇಣವಗ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಅಸ್ಮದ್ಗುರುಭ್ಯೋ ನಮಃ.